ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾ ಇರುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ಜನಪ್ರತಿನಿಧಿಗಳು ಅದೇ ಅಧಿವೇಶನದಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲೇ ಹತ್ತಿರದಲ್ಲಿರುವಂತಹ ವಂಟಮೂರಿಯಲ್ಲಿ ಒಬ್ಬ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿ ಹೀನಾಯವಾಗಿ ನಡೆಸ್ಕೊಳ್ಳಲಾಗುತ್ತೆ. ಮಗದೊಂದು ಕಡೆ ಹಾವೇರಿಯಲ್ಲಿ ಇತ್ತೀಚೆಗಾದಂತಹ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಮಹಿಳೆ ಅಥವಾ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಮಾಡಲಾಗುತ್ತೆ. ಇಂಥ ಹಲವಾರು ಘಟನೆಗಳು ನಡೀತಾ ಇದ್ದ ಸಂದರ್ಭದಲ್ಲಿ ಪ್ರತಿಪಕ್ಷ ಬಿಜೆಪಿ ಸೇರಿದಂತೆ ನಾಯಕರು ಕೇಳ್ತಿರೋದು ಒಂದೇ, ರಕ್ಷಣೆ ಎಲ್ಲಿದೆ? ಮಹಿಳೆಯರ ರಕ್ಷಣೆಗಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನು ಕೆಲಸವನ್ನು ಮಾಡ್ತಾ ಇದೆ, ಯಾಕೆ ಮೌನವನ್ನು ವಹಿಸಿದೆ ಅಂತ ನೋಡಿ. ಚುನಾವಣೆಗೂ ಪೂರ್ವದಲ್ಲಿ 135 ಸೀಟನ್ನು ಪಡೆದುಕೊಂಡಿರುವಂಥ ಇದೇ ಕಾಂಗ್ರೆಸ್ ಸರ್ಕಾರ ಮಹಿಳಾ ಸಬಲೀಕರಣ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ 2,000 ರೂಪಾಯಿ ಆಕೆಯ ಖಾತೆಗೆ ಹೋದಲ್ಲಿ ಆಕೆ ಒಬ್ಬ ಸಶಕ್ತ ಮಹಿಳೆಯಾಗ್ತಾಳೆ. ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಹೋಯಿತು. ಶಕ್ತಿ ಯೋಜನೆ ಎಂದ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಒಬ್ಬ ಹೆಣ್ಣು ಮಗಳು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿ ತಾನು ಅಂದುಕೊಂಡಂತಹ ಸಾಧನೆಯನ್ನು ಮಾಡಲಿ ಅಂತ ಹೇಳುವಂಥ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾಗಿ ಇವತ್ತು ಚರ್ಚಾ ಕಾರ್ಯಕ್ರಮದಲ್ಲಿ ಅದೇ ಮಹಿಳೆಯ ರಕ್ಷಣೆಯ ಕುರಿತಂತೆ ಮಾತಾಡೋಣ. ನಾನು ದಿವ್ಯಶ್ರೀ. ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಆಗಲೇ ಹೇಳಿದಂತೆ ಬೇಕಾದಷ್ಟು ದಿನದಿಂದ ದಿನಕ್ಕೆ ಪ್ರಕರಣಗಳು ಮಹಿಳೆಯರ ವಿಚಾರದಲ್ಲಿ ರಕ್ಷಣೆ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಉದ್ಭವ ಮಾಡೋ ಹಾಗೆ ಮಾಡಿದೆ. ಸಂಪೂರ್ಣ ಹದಗೆಟ್ಟಿದೆಯಾ ಕಾನೂನು ಸುವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಪ್ರಕರಣಗಳನ್ನು ಮುಚ್ಚಿ ಹಾಕುವಂಥ ಕೆಲಸ ಏನಾದರೂ ಸರ್ಕಾರದ ಕಡೆಯಿಂದ ಆಗ್ತಾ ಇದೆಯಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ನೋಡಿ, ಸರ್ಕಾರದ ವಿರುದ್ಧ ಬಿಜೆಪಿ ಸಾಲು ಸಾಲು ಆರೋಪವನ್ನು ಮಾಡ್ತಾ ಇದೆ. ತನ್ನ ಟ್ವೀಟ್ ಖಾತೆಯ ಮೂಲಕ ಸರ್ಕಾರದ ಲೋಪಗಳನ್ನು, ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನೋದು ಬಿಜೆಪಿಯ ಗಂಭೀರ ಆರೋಪ. ಅಸಲಿಗಂಥದ್ದು ಪ್ರಕರಣಗಳು ಹೆಚ್ಚಾಗ್ತಾ ಇದೆಯಾ? ಒಂದು ಪಕ್ಷ ಆಗ್ತಾ ಇದೆ ಅನ್ನೋದಾದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳ್ತಾ ಹೋಗೋಣ. ಅದರಲ್ಲಿಯೂ ಹೆಣ್ಣು ಮಕ್ಕಳು ಅದಕ್ಕೆ ಫೋನ್ ಮಾಡಿದೆ. ನಿರ್ಭೀತಿಯಿಂದ ಓಡಾಡುವಂತ ವಾತಾವರಣ ಸಂಪೂರ್ಣವಾಗಿ ಇವತ್ತು ಹೋಗಿ ಎಲ್ಲ ಹೆಣ್ಮಕ್ಳು ಇವತ್ತು ಆತಂಕದಲ್ಲಿ ಮಾಡುವಂತ ಒಂದು ಪರಿಸ್ಥಿತಿ. ಆದ್ರೂ ಕೂಡ ರಾಜ್ಯ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಮೊನ್ನೆ ಬೆಂಗಳೂರು ಒಂದರಲ್ಲೇ ವರದಿ ಕ್ರೈಮ್ ಅಗೇನ್ಸ್ಟ್ ವುಮನ್ ಕಳೆದ ವರ್ಷಕ್ಕಿಂತ 30% ಹೆಚ್ಚಾಗಿದೆ. ಕ್ರೈಮ್ ಅಗೇನ್ಸ್ಟ್ ವುಮನ್ ಕ್ರೈಮ್ ಅಂದ್ರೆ ರೇಪ್, ಮೊಲೆಸ್ಟೇಷನ್ ಮತ್ತು ವೈಲೆನ್ಸ್, ಈ ಮೂರು ಹೆಚ್ಚಾಗಿಲ್ಲ. ಮತ್ತು ಬೆಂಗಳೂರು ಹೊರವಲಯದ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಮಹಿಳೆಯರು ಸುರಕ್ಷಿತವಾಗಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ, ಪ್ರತಿ ದಿವಸ ಒಂದಿಲ್ಲ ಒಂದು ಪ್ರಕರಣ ಆಚೆ ಬರ್ತಾ ಇದೆ. ಹಲವಾರು ಪ್ರಕರಣಗಳು ಮುಚ್ಚುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ನಿಷ್ಕ್ರಿಯರಾಗಿದ್ದಾರೆ, ಮೂಕ ಪ್ರೇಕ್ಷಕರಾಗಿದ್ದಾರೆ. ಪೊಲೀಸರಿಗೆ ಗೊತ್ತು ಯಾವ ಸೆಕ್ಷನ್ ಹಾಕ್ಬೇಕು, ಯಾವ ರೀತಿ ಹಿಡಿಬೇಕು, ಎಲ್ಲಿದ್ದಾರೆ ಎಲ್ಲ ಗೊತ್ತಿದೆ. ಆದ್ರೆ ರಾಜಕೀಯವಾಗಿ ವಾತಾವರಣ ಹೆಂಗಿದೆ? ರಾಜ್ಯದಲ್ಲಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಿದ್ದ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಬಹಳ ಹೆಚ್ಚು ಅಂತಾನೆ ಹೇಳಬಹುದು. ಒಂದು, ಆ ಪ್ರಕರಣಗಳೇ ಆಗದಂತೆ ನೋಡ್ಕೊಳ್ಬೇಕು. ಒಂದು ಪಕ್ಷ ಅಂತ ಪ್ರಕರಣಗಳೇನಾದರೂ ಸಂಭವಿಸಿದಾಗ ತಕ್ಕ ಮಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸೂರ್ಯ ಮುಕುಂದರಾಜ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಿಜೆಪಿ ವಕ್ತಾರರು ರತನ್ ಪೂಜಾರಿ ಅವರಿದ್ದಾರೆ, ಸ್ವಾಗತ ನಿಮಗೆ. ಇನ್ನು ಎಪಿ ವಕ್ತಾರರು ಉಮೇಶ್ ಬಾಬು ಅವರಿದ್ದಾರೆ, ಸ್ವಾಗತ ನಿಮಗೆ. ಸೂರ್ಯ ಅವರೇ, ನೀವು ಹೇಳಬೇಕು. ನೀವು ಚುನಾವಣಾ ಪೂರ್ವದಲ್ಲಿ ನಾನು ಆಗಲೇ ಹೇಳಿದಂತೆ ಮಹಿಳಾ ಸಬಲೀಕರಣ ಅನ್ನೋದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದರೆ ಆಗತ್ತೆ, ಅಕೌಂಟಿಗೆ 2,000 ರೂಪಾಯಿ ಹಾಕ್ತೀವಿ, ಮಹಿಳೆಯರು ಶಕ್ತಿ ಯೋಜನೆಯ ಮೂಲಕ ಬಸ್ನಲ್ಲಿ ಓಡಾಟವನ್ನು ನಡೆಸ್ತಾರೆ,
ನಾಲ್ಕು ಗೋಡೆ ಮಧ್ಯೆ ಇದ್ದದ್ದು ಸಾಕು, ಅವರ ಸಬಲೀಕರಣ ಆಗಬೇಕು ಅಂತಹ ಒಂದು ಛಲ ತೊಟ್ಟಂತಹ ಕಾಂಗ್ರೆಸ್ ಸರ್ಕಾರದ ಮಹಿಳಾ ಸಬಲೀಕರಣ ಅಂದರೆ ಹೀಗೇನಾ? ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಅನ್ನೋದನ್ನು ನೀವು ಕೊಡ್ತಾ ಇದ್ದೀರಿ ಅಂತ ಅನ್ಸುತ್ತಾ? ಈಗ ಅಪರಾಧ ಪ್ರಕರಣಗಳನ್ನ ತಗೊಳ್ಳೋದಾದರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ BJP ಸರ್ಕಾರ ಅಂತ ಏನಿರಲ್ಲ. ಸೊ ಬೆಳಗಾವಿ ಪ್ರಕರಣವನ್ನು ಇವರು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು, ಪ್ರಕರಣಗಳನ್ನು ಮುಚ್ಚಾಕುವಂಥ ಕೆಲಸ ಆಗ್ತಾ ಇದೆ. ಯಾವುದು ಅಂತ ಹೇಳ್ಬೇಕಲ್ವಾ? ಸೊ ಡಾಟಾ ಕೊಟ್ಬಿಟ್ಟು ಯಾವ ಪ್ರಕರಣವನ್ನು ಮುಚ್ಚಾಕ್ತಿದ್ದಾರೆ ಅಂತ ಅವ್ರು ಹೇಳಬೇಕಾಗಿತ್ತು. ಈಗ ಅವರ ಅಧಿಕಾರ ಅವಧಿನಲ್ಲಿ ಅರ್ಗ ಜ್ಞಾನೇಂದ್ರ ಅವರು ಗೃಹ ಸಚಿವರು ಆಗಿದ್ದಾಗ ಮೈಸೂರಿನಲ್ಲಿ ಅತ್ಯಾಚಾರ ಪ್ರಕರಣ ಆಯಿತು. ಅವತ್ತು ಅರ್ಗ ಜ್ಞಾನೇಂದ್ರ ಅವ್ರೇನಂತ ಹೇಳಿದ್ರು, ಆ ಸಮಯದಲ್ಲಿ ಆ ಹುಡುಗಿ ಯಾಕೆ ಅಲ್ಲಿ ಹೋಗ್ಬೇಕಾಗಿತ್ತು ಅಂತ ಪ್ರಶ್ನೆ ಕೇಳಿದ್ರು. ಇನ್ಸೆನ್ಸಿಟಿವ್ ಕ್ವಶನ್. ಅದಾದ ನಂತರ ಅವರ ಅಧಿಕಾರಾವಧಿನಲ್ಲೇ ಒಬ್ಬ ಮಂತ್ರಿ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಯಿತು. ಸೊ ಇಲ್ಲಿ ಅವರ ಕ್ಯಾಬಿನೆಟ್ನಲ್ಲೇ ನಡೆದಂಥ ಘಟನೆ ಅದು. ಅದಾದ ನಂತರ ಬಿಟ್ಕಾಯಿನ್ ಪ್ರಕರಣ ಆಯಿತು, PSI ಹಗರಣ ಆಯಿತು, ADGP ಲೆವೆಲ್ ಪೊಲೀಸ್ ಅಧಿಕಾರಿಗಳು ಬಂಧನಕ್ಕೊಳಗಾದರು. ಸೊ ಸರ್ಕಾರದ ಪ್ರಾಯೋಜಿತ ಘಟನೆಗಳು ಬೇರೆ, ಸರ್ಕಾರದ ಮಂತ್ರಿಗಳೇ ಅಪರಾಧ ಚಟುವಟಿಕೆಯಲ್ಲಿ ಭಾಗವಹಿಸೋದು ಬೇರೆ. ಅದ್ರ ಜೊತೆಗೆ ಇವರ ಮಂಗಳೂರಿನಲ್ಲಿ ಒಂದು ಅಪ್ರಾಪ್ತ ವಯಸ್ಕ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ಆಗುತ್ತೆ, ವಿಡಿಯೋ ಮಾಡಿ ಹೊರಗಡೆ ಬಿಡ್ತಾರೆ. ಯಾರು ಮಾಡಿದ್ದು? ಎಲ್ಲ ABVP ಹುಡುಗರು ತೀರ್ಥಹಳ್ಳಿನಲ್ಲಿ ಇವ್ರ ಸರ್ಕಾರ ಇದ್ದಂಥ ಅವಧಿನಲ್ಲಿ. ಸೊ ಇವತ್ತಿಲ್ಲಾಗಿರೋದು, ನೀವು ಬೆಳಗಾವಿ ಘಟನೆ ತಗೊಂಡಾಗ ಅಲ್ಲಿ ಒಂದು ವೈಯಕ್ತಿಕವಾದಂಥ ಒಂದು ಪ್ರೇಮ ಪ್ರಕರಣದ ಕಾರಣಕ್ಕೋಸ್ಕರ ಅದನ್ನ ಆಯಿತು. ಅದರಲ್ಲಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಇವತ್ತಿಗೂ ಜಾಮೀನು ಸಿಕ್ಕಿಲ್ಲ. ಮೊನ್ನೆ ನಡೆದಿರುವಂಥ ಹಾವೇರಿನಲ್ಲಿ ಘಟನೆ ಆಗಿರ್ಬೋದು, ಅದು ಕೂಡ ಮಾರಲ್ ಪೊಲೀಸಿಂಗ್ ಆಗಿದೆ. ಮಾರಲ್ ಪೊಲೀಸಿಂಗ್ನ ಯಾವುದೇ ಧರ್ಮದವ್ರು ಮಾಡಿದ್ರು ಸಹಿಸಲ್ಲ. ಸೊ ಅವ್ರನ್ನೂ ಎಲ್ಲರನ್ನೂ ಬಂಧಿಸಿ ಒಳಗಡೆ ಹಾಕಲಾಗಿದೆ. ಇದರಲ್ಲಿ ಹಾಸನದ ಬಸ್ ಸ್ಟ್ಯಾಂಡ್ನಲ್ಲಿ ಕಾಲೇಜ್ ಹುಡುಗರು ಮಾರಲ್ ಪೊಲೀಸಿಂಗ್ ಮಾಡ್ತಾರೆ, ಆ ಹುಡುಗರನ್ನ ಅರೆಸ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಸರ್ಕಾರ ಈಗ ನ್ಯೂ ಇಯರ್ ಪಾರ್ಟಿ ಆಯ್ತಪ್ಪ, ಇದು ನೀವೇ ಇದ್ರಿ, ನಿಮ್ಮ ಚಾನೆಲ್ ಸುತ್ತಮುತ್ತ ಇರೋವಂಥ MG ರೋಡ್ನಲ್ಲಿ ಯಾವ ರೀತಿ ಎಷ್ಟೊಂದು ಜನ ಹೆಣ್ಮಕ್ಳು ಬಂದಿದ್ರು, ರಾತ್ರಿ 1 ಗಂಟೆವರೆಗೂ ಸ್ವೇಚ್ಛೆಯಿಂದ ಇದ್ರು. ಯಾರ ಮೇಲೆ ಏನಾದರೂ ಅತ್ಯಾಚಾರ ಆಯ್ತಾ? ಅದೇನು ಅವರ ಸರಳವಾಗಿ ಎಲ್ಲರೂ ಜೊತೆಲೇ ಇದ್ರಲ್ಲ ಸ್ವಾಭಾವಿಕವಾಗಿ. ಇಲ್ಲಿ ಯಾಕೆ ಆ ಘಟನೆಗಳಾಗಲಿಲ್ಲ? ಸೊ ಯಾಕೆ ಯಾವ ಘಟನೆಗಳನ್ನ ಇವರು ಉಲ್ಲೇಖ ಮಾಡ್ತಾ ಇದ್ದಾರೆ? ಆಮೇಲೆ ಎಷ್ಟು 20,000 ಪ್ರಕರಣಗಳನ್ನ ಇವರ ಕಾಲಾವಧಿನಲ್ಲಿ ನಡೆದಿರುವಂಥದ್ದು. ಆಮೇಲೆ ನಮ್ಮ ಸರ್ಕಾರ ಬಂದಮೇಲೆ ಖಂಡಿತವಾಗ್ಲೂ ಯಾವ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಅಂದರೆ, ಯಾರು ಮೋಸ ಮಾಡ್ತಾ ಇದ್ರಲ್ಲ, ವಂಚನೆ, 6 ಕೋಟಿ ರೂಪಾಯಿ ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ಈಸ್ಕೊಂಡು ಅರೆಸ್ಟ್ ಆದವ್ರು ಇವ್ರ ಪಕ್ಷದವ್ರೆ. ಸೊ ಬಹುತೇಕ ಇವ್ರ ಪಕ್ಷದವರೇ ಅರೆಸ್ಟ್ ಆಗ್ತಾ ಇರೋದು. ನನಗೊಂದು ಕ್ಲಾರಿಟಿ ಕೊಟ್ಬಿಡಿ. ಮಹಿಳಾ ಸಬಲೀಕರಣ ಕೇಳಿದ ಒಂದು ಮೂಲ ಪ್ರಶ್ನೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಇದ್ರಿ. ಕರ್ನಾಟಕ ರಾಜ್ಯದಲ್ಲಿರುವಂತಹ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮಹಿಳೆಯರು ರಕ್ಷಣೆಯಂದಿದ್ದಾರಾ ಅಂತ ಕೇಳಿದ್ರೆ, ನೀವು ಅದಕ್ಕೆ ಬಿಜೆಪಿ ಸಮಯದಲ್ಲಿ ಹಂಗಿದೆ ಹಿಂಗಿದೆ ಅಂತ ಹೇಳ್ತಿರಲ್ಲ, ಅದು ಉತ್ತರ ನಿಮ್ಗೆ ಅನ್ಸುತ್ತಾ? ಆಯ್ತು, ನಾನು ಈಗ ಬಿಜೆಪಿ ಅವರು ಹಿಂದೆ ಅದನ್ನೇ ಹೇಳ್ತಾ ಇದ್ರು, 60 ವರ್ಷ ಏನ್ ಮಾಡ್ತಿದ್ರಿ, 70 ವರ್ಷ ಏನ್ ಮಾಡ್ತಿದ್ರಿ ಅಂತ ಕಾಂಗ್ರೆಸ್ ಕಡೆ ಅವ್ರದ್ದು ಇದನ್ನ ಮಾಡ್ತಾ ಇದ್ರು. ನಿಮ್ಮ ಇದನ್ನ ಕ್ಲೀನ್ ಮಾಡಕ್ಕೆ ನಮ್ಗೆ 10 ವರ್ಷ ಸಾಕಾಗ್ತಿಲ್ಲ ಅಂತ ಹೇಳಿದ್ರು. ಸೊ ಈಗ ಏನಾಗಿದೆ, ಇದು ವೈಯಕ್ತಿಕವಾದ ನೀವು ಘಟನೆಗಳನ್ನ ಅವಲೋಕಿಸ್ಬೇಕಾಗುತ್ತೆ. ಇವತ್ತು ನೋಡಿ ಇನ್ನೊಂದು FIR ಆಗಿದೆ. ಸೊ ನೀವೇ ಬ್ರೇಕಿಂಗ್ ಆಗ್ತಾ ಇದ್ರಿ, ಮುಖ್ಯಮಂತ್ರಿಗಳ ವಿರುದ್ಧ ಅವಹೇಳನಕಾರಿಯಾಗಿ ತುಂಬಾ ಅಶ್ಲೀಲವಾದಂಥ ಪದ ಬಳಕೆಯನ್ನ ಮಾಡಿದ್ರು. ಯಾರು ಮಾಡಿರೋದು? ಸೊ ಇವ್ರು ಏನಾದ್ರು ಮಾಡಿದ್ರೆ ಅದು ರಾಮ್ ಭಕ್ತರ ಮೇಲೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಸಕಲೇಶ್ಪುರದಲ್ಲಿ ಪ್ರತಾಪ್ ಸಿಂಹ ಅವರ ಸಹೋದರ ಮರ ಕಡ್ದಿದ್ದ ಪ್ರಕರಣದಲ್ಲಿ ಇದು ಮಾಡ್ಕೊಂಡ್ರು, ಅದನ್ನ ಸಮರ್ಥನೆ ಮಾಡ್ಕೊಳಕ್ ಬರ್ತಾರೆ. ಸೊ ಅವಾಗ ಸಬಲೀಕರಣ ಆಗುತ್ತಾ? ಇವ್ರು ಮಾಡುವಂತ ಅಪರಾಧಗಳನ್ನ ಸಮರ್ಥನೆ ಮಾಡ್ಕೊಬೋದು. ಈ ಘಟನೆಗಳು ಎಲ್ಲಿಂದ ಆಗ್ತಾ ಇದಾವೆ ಅಂದ್ರೆ, ಬಸವರಾಜ ಬೊಮ್ಮಾಯಿ ಅವ್ರು ಹೇಳ್ತಾ ಇರುವಂತ ಪ್ರಕರಣ ಮುಚ್ಚಾಕ್ತಾ ಇದ್ದಾರೆ ಅಂದ್ರೆ, ಕುಮಾರಸ್ವಾಮಿ ಅವರು, ಪ್ರತಾಪ್ ಸಿಂಹ ಇವರೆಲ್ಲ ಸೇರ್ಕೊಂಡು ಅಲ್ಲಿ IFS ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮರ ಕಡ್ದಿರೋ ಪ್ರಕರಣವನ್ನ ಮುಚ್ಚಾಕ್ತಾ ಇದ್ರ. ಅದನ್ನ ಹೇಳ್ಬೇಕಲ್ವಾ? ಇವ್ರ ಸರ್ಕಾರದ ಅವಧಿನಲ್ಲಿ ರೌಡಿ ಶೀಟರ್ಗಳು ಇವ್ರ ಜೊತೆಗಿದ್ರು. ಫೈಟರ್ ರವಿ ಅನ್ನೋರು ಇವ್ರ ಜೊತೆ ಟಿಕೆಟ್ ಕೊಡಕ್ ಹೋಗಿದ್ರು. ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗನ್ನ ಕರ್ಕೊಂಡ್ಬಂದು ಓಡಾಡಿಸ್ತಾ ಇದ್ರು. ಚಾಮರಾಜಪೇಟೆಲ್ ಯಾರಿಗೆ ಟಿಕೆಟ್ ಕೊಡಕ್ ಹೋಗಿದ್ರು? ಕೇಸರಿ ಶಾಲೆ ಹಾಕೊಂಡಿದ ತಕ್ಷಣ ಇವರೆಲ್ಲ ರಾಮ್ ಭಕ್ತರಾಗೋಗ್ಬಿಡ್ತಾರೆ, ಇಲ್ಲ ಅಂದ್ರೆ ಕ್ರಿಮಿನಲ್ಗಳು. ರೈಟ್ ರತನ್ ಅವರೇ, ಬಸವರಾಜ ಬೊಮ್ಮಾಯಿ ಅವರು ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟಿದ್ಯಾ, ಶಾಮೀಲಾಗಿದ್ದಾರಾ, ಈ ಥರ ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಅನ್ನೋದಿಲ್ಲ. BC ಪಾಟೀಲ್ ಅವರು ಯಾಕೆ ಈ ಜಾಣಮೌನ ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಕೇಳೋಕ್ಕೆ ನೈತಿಕತೆ ಇಲ್ಲ BJP ಅವರಿಗೆ ಅಂತ ಹೇಳ್ತಿದ್ದಾರೆ. ಏನಾಗಿದೆ ಅಂತ ಹೇಳಿದರೆ, ಕಾಂಗ್ರೆಸ್ನವರು ಮೋಸ್ಟ್ಲಿ ವಿರೋಧ ಪಕ್ಷದಲ್ಲಿದ್ದು ಇನ್ನೂ ಆ ಹ್ಯಾಂಗ್ ಓವರಿಂದ ಹೊರಗಡೆ ಬಂದಿಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ, ಆಲ್ರೆಡಿ ಅವರು ಅಧಿಕಾರಕ್ಕೆ ಬಂದು ಸುಮಾರು 7 ತಿಂಗಳಾಯಿತು. ಅವ್ರೇನು ಮಾಡಿದ್ದೀವಿ ಅಂತ ಹೇಳೋದನ್ನು ರಾಜ್ಯದ ಮುಂದೆ ಜನತೆಗೆ ಬಿಚ್ಚಿಡಬೇಕಾಗಿತ್ತು. ಅದು ಬಿಟ್ಟು ಇವರು ಸರ್ಕಾರ ಇದ್ದಾಗ ಹಂಗಾಯಿತು, ಅವ್ರ ಸರ್ಕಾರ ಇದ್ದಾಗ ಹಿಂಗಾಯಿತು ಅಂತೆಲ್ಲ ಹೇಳೋದು ಅದೊಂಥರ ಬಹಳ ಬಾಲಿಶತನ ಅಂತ ಹೇಳಲಿಕ್ಕೆ ಬಯಸ್ತೀನಿ.
ಕರ್ನಾಟಕ ರಾಜ್ಯದಲ್ಲಿ ಇವ್ರ ಸರ್ಕಾರ ಬಂದು 7 ತಿಂಗಳಲ್ಲಿ ಕಾನೂನು ವ್ಯವಸ್ಥೆ ಬಹಳ ಹದಗೆಟ್ಟಿದೆ. ಅಷ್ಟೇ ಅಲ್ಲ, ನೀವು ಒಂದು ಹಿಸ್ಟ್ರಿಯನ್ನು ತೆಗೆದು ನೋಡಿದರೆ ಕಾಂಗ್ರೆಸ್ ಯಾವಾಗೆಲ್ಲ ಅಧಿಕಾರ ಇದೆ ಆವಾಗೆಲ್ಲ ರಾಜ್ಯಗಳಲ್ಲಿ ಲೂಟಿಕೋರರು, ಕಳ್ಳಕಾಕರು, ಭಯೋತ್ಪಾದಕರು ಇವರಿಗೆಲ್ಲ ಭಯನೇ ಇಲ್ಲದೆ ಅವ್ರು ಎಗ್ಗಿಲ್ಲದೆ ಅವ್ರಿಗೆ ಹೆಂಗೆ ಬೇಕು ಹಾಗೆ ಆಡುವಂಥ ಕೆಲಸ ನಡೆಯುತ್ತೆ. ಇವಾಗ 6 ತಿಂಗಳ ವಿಷಯವನ್ನೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಯಿತಾ, ಉಡುಪಿಯಲ್ಲಿ ಹಿಂದೂ ವಿದ್ಯಾರ್ಥಿನಿಯರ ಚಿತ್ರೀಕರಣ, ಓಕೆ, ವಿಡಿಯೋ ಚಿತ್ರೀಕರಣ ಆಯಿತು, ಆಯಿತಾ, ವಾಶ್ರೂಮಲ್ಲಿ. ಬೆಳಗಾವಿಯಲ್ಲಿ ಮಹಿಳೆಯನ್ನು ಬೆತ್ತಲೆ ಮಾಡಿ ಆ ಒಂದು ಹೇಯ ಕೆಲಸ ಮಾಡಲಾಗುತ್ತೆ. ಬೆಳಗಾವಿಯಲ್ಲಿ PFI ಗೂಂಡಾಗಳಿಂದ ಅಣ್ಣ ತಂಗಿ ಮೇಲೆ ಹಲ್ಲೆ ಆಗುತ್ತೆ, ಆಯಿತಾ. ಹಾನಗಲ್ಲಲ್ಲಿ ಜಿಹಾದಿಗಳಿಂದ ಸಾಮೂಹಿಕ ಅತ್ಯಾಚಾರ ಆಗುತ್ತೆ. 4 ದಿನ ಆದರೂ ಕೂಡ FIR ದಾಖಲಾಗಲ್ಲ. ಅಷ್ಟೇ ಅಲ್ಲ, ನಾನು ಅಲ್ಲಿ ಹಾನಗಲ್ಲಿನ ಲೋಕಲ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ಇರಿ ಒಂದು ನಿಮಿಷ, ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ, ದಯವಿಟ್ಟು ಆಯ್ತಾ, ನೀವೇನಿದ್ರು ಆಮೇಲೆ ಮಾತಾಡಿ, ಇಲ್ಲ ಆಯ್ತಾ. ನಾನಲ್ಲಿ ಕೇಳಿದೆ, ಲೋಕಲ್ ಅಲ್ಲಿ ಹಾನಗಲ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ಇದು ಆ್ಯಕ್ಚುಲಿ ಏನಂತ ಹೇಳಿದರೆ ಕಳೆದ 2 ತಿಂಗಳಲ್ಲಿ ಈ ಥರ 4 ಕೇಸುಗಳಾಗಿವೆ. ಓಕೆ, 4ನೇ ಕೇಸು, ಇದೊಂದು ಕೇಸು ಮಾತ್ರ ಬೆಳಕಿಗೆ ಬಂದಿದೆ, ಉಳಿದ 3 ಕೇಸುಗಳನ್ನು ಮುಚ್ಚಾಕುವಂಥ ಕೆಲಸ ಮಾಡಲಾಗಿದೆ ಅಂತ ಹೇಳಿದರು. ಅದು ಕೂಡ ಈ ಕೇಸಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದರೆ ಬಹಳ ಆಕ್ರೋಶ, ಬೇರೆ ಬೇರೆ ಕಡೆಯಿಂದ ಆಕ್ರೋಶ ಉಂಟಾದ ನಂತರ ಅದು ಮಾಧ್ಯಮ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಹಾಗೂ ಪಬ್ಲಿಕ್ ಸೆಕ್ಟರಿಂದ, ಜನರಿಂದ, ಸಾರ್ವಜನಿಕರಿಂದ ಆಕ್ರೋಶ ಜಾಸ್ತಿ ಹೆಚ್ಚಾದ ನಂತರ ಇವರು 5ನೇ ದಿನ FIR ಅನ್ನ ಮಾಡುವಂತ ಕೆಲಸ ಆಗಿದೆ. 3 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ 4 ಜನ ಅರೆಸ್ಟ್ ಆಗಿಲ್ಲ, ಆಯ್ತಾ. ಒಂದು ಮಾಹಿತಿಯ ಪ್ರಕಾರ ದೊಡ್ಡ ಒಂದು ಅಧಿಕಾರಿಗಳಿಗೆ ಈ ಕೇಸನ್ನ ಹೇಗಾದ್ರೂ ಮುಚ್ಚಾಕಿ ಅಂತ ಒಂದು ಸುದ್ದಿ ಇದೆ. ಒಂದು ಎರಡನೇದಾಗಿ ಆವಾಗ ಬಸವರಾಜ ಬೊಮ್ಮಾಯಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಒಂದು ವರದಿ ಪ್ರಕಾರ ಕ್ರೈಮ್ ಅಗೇನ್ಸ್ಟ್ ವಿಮೆನ್ ಕಳೆದ ವರ್ಷಕ್ಕಿಂತ 30% ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಅನ್ನುವಂಥ ಒಂದು ವರದಿಯನ್ನು ಕೂಡ ಹೇಳಿದ್ರು. ಸ್ಟ್ಯಾಟಿಸ್ಟಿಕ್ಸೇ, ಆಯ್ತಾ. ಇವಾಗ ನಾನೇನು ಹೇಳ್ತಾ ಇರೋದು ಅಂತಾರೆ, ಈ ಒಂದು ಹಾನಗಲ್ ಪ್ರಕರಣದಲ್ಲಿ ಸರ್ಕಾರ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಡ್ಯಾಮೇಜ್ ಆಗುವಂಥ ಒಂದು ವಿಷಯಗಳಿರೋದ್ರಿಂದ ಅವರು ಈ ಕೇಸನ್ನು ಮುಚ್ಚಿ ಹಾಕುವಂಥ ಎಲ್ಲ ಒಂದು ಕೆಲಸವನ್ನು ಮಾಡ್ತಾರೆ. ಅದರಿಂದಾಗಿ ಭಾರತೀಯ ಜನತಾ ಪಾರ್ಟಿ ನಿಷ್ಪಕ್ಷವಾದ ಒಂದು ವಿಚಾರಣೆ ಆಗಬೇಕಂತ ಹೇಳಿದರೆ ನಾನು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಇದನ್ನು CBIಗೆ ಒಪ್ಪಿಸಬೇಕು. CBIಗೆ ಕೊಟ್ಟರೆ ಮಾತ್ರ ಸರಿಯಾದ ತನಿಖೆ ಆಗುತ್ತೆ, ಹಾಗೂ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆಗುತ್ತೆ. ಅದರಿಂದಾಗಿ CBIಗೆ ಒಪ್ಪಿಸಬೇಕು ಅಂತ ಹೇಳ್ಕೊಂಡು ನಮ್ಮ ಒಂದು ಆಗ್ರಹ ಇದೆ. ರೈಟ್ ಉಮೇಶ್ ಅವರು, ನೀವು ಹೇಳಬೇಕು, ರಾಜ್ಯದಲ್ಲಿ ಮಹಿಳೆಯರು ಸುಭಿಕ್ಷವಾಗಿದ್ದಾರೆ, ನೆಮ್ಮದಿಯಿಂದಿದ್ದಾರೆ, ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? ಮಹಿಳೆಯರಿಗೆ ಸುರಕ್ಷತೆ ಅನ್ನೋದು ಈ ಹಿಂದಿನಿಂದಲೂ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಆಸ್ಪೆಕ್ಟ್ ಆಗಿದೆ. ಇವಾಗ ಏನಂತ ಹೇಳಿದ್ರೆ, ನಾವು ಈ ಸರ್ಕಾರ ಬಂದಾಗ ಹೇಗಿತ್ತು, ಆ ಸರ್ಕಾರ ಬಂದಾಗ ಹೇಗಿತ್ತು ಅನ್ನೋದಕ್ಕೆ ನಾವು NCRB ರಿಪೋರ್ಟ್ಸ್ ನೋಡಬೇಕಾಗುತ್ತೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಇದು. ಬಟ್ ಈ ಕ್ರೈಮ್ ಮಾಡೋರು ಯಾರಿದ್ದಾರೆ, ಆ ಕ್ರಿಮಿನಲ್ಸ್, ಅವರ ಆ್ಯಂಗಲ್ಲಿಂದ ಏನಂತ ಹೇಳಿದ್ರೆ, ಸಪೋಸ್ BJP ಪಕ್ಷ ಬಂತು ಅಂತ ಹೇಳಿದ್ರೆ ನೈತಿಕ ಪೊಲೀಸ್ಗಿರಿ, ಲವ್ ಜಿಹಾದ್ ಇದೆಲ್ಲ ಎತ್ಕೊಳ್ಳುತ್ತೆ. ಅದೇ ಕಾಂಗ್ರೆಸ್ನವ್ರು ಬಂದ್ರೆ ಒಂದು ಸಮುದಾಯದವರು ಅವರು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಳೋದು ಅದು ಜಾಸ್ತಿ ಆಗುತ್ತೆ. ಇದು ಏನಕ್ಕೆ, ಏನಾದ್ರೂ ಓಲೈಕೆ ಮಾಡ್ತಿದಾರ ಈ 2 ಪಕ್ಷಗಳು? ಒಂದೊಂದು ಸಮುದಾಯಗಳನ್ನ ಓಲೈಕೆ ಮಾಡಿದಾಗ ಅಲ್ಲಿನ ಮನಸ್ಥಿತಿ ಏನಿರುತ್ತೆ ಆ ಜನಗಳದ್ದು, ಕ್ರಿಮಿನಲ್ ಆಂಗಲ್ಗೆ ಹೋಗೋದಕ್ಕೆ ಸುಲಭ ಮಾಡ್ಕೊಡ್ತಿದ್ದಾರೆ, ಪ್ರೇರೇಪಿಸ್ತಿದ್ದಾರೆ. ಏನಂತ ಹೇಳಿದ್ರೆ, ನಾವು ಅಧಿಕಾರದಲ್ಲಿದ್ದೀವಿ, ನೀವೇನಾದ್ರೂ ಮಾಡಿ, ತಪ್ಪಿಸ್ಕೋಬಹುದು, ಅವ್ರಾಗವರೇ ಮಾಡ್ಸಿರ್ತಾರೆ ಅಂತ ಏನು ಇದಿಲ್ಲ. ಬಟ್ ಏನಂತ ಹೇಳಿದ್ರೆ ಅವ್ರಿಗೆಲ್ಲೋ ಒಂದು ಧೈರ್ಯ, ಅಭಯ ಹಸ್ತ ಇದೆ ನಮ್ಗೆ, ನಾವೇನೇ ಮಾಡಿದ್ರು ನಮ್ಮ ಸಮುದಾಯದವ್ರನ್ನ ರಕ್ಷಣೆ ಕೊಡ್ತಾರೆ ಸರ್ಕಾರ ಅನ್ನೋದು ಈ ಮನೋಭಾವನೆ ಏನಿದೆ, ಅದು ಕಟ್ಟುನಿಟ್ಟಾದ ಶಿಕ್ಷೆ ಒದಗಿಸಿದ್ರೆ ಈಗ ಯಾರು ಕ್ರಿಮಿನಲ್ಸ್ ಆಗಿದ್ದಾರೆ ಇಮಿಡಿಯೇಟ್ ಆಗಿ ಕ್ವಿಕ್ ಜಸ್ಟಿಸ್ ಬರ್ಬೇಕು. ಯಾಕಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಆದ್ರಿಂದ ಕ್ವಿಕ್ ಜಸ್ಟಿಸ್ ಕೊಟ್ರೆ ಮುಂಬರುವ ದಿನಗಳಲ್ಲಿ ಮಹಿಳೆಯರು ಸುರಕ್ಷಿತವಾಗಿರುತ್ತೆ, ಸಮಾಜನೂ ಸುಭಿಕ್ಷವಾಗಿರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ರೈಟ್. ಜಾಣ ಮೌನವನ್ನ ವಹಿಸಿದೆ ಕಾಂಗ್ರೆಸ್. ಎಲ್ಲಿ ಜಾಣ ಮೌನ ವಹಿಸಿದೆ? ಈಗ ಇವ್ರು ಮಾಡಿರುವಂತ ಆರೋಪಗಳಿದಾವಲ್ಲ, ಅದಕ್ಕೆ ಇವ್ರು ಯಾಕೆ ಅದನ್ನ ದೂರನ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ? ಬಸವರಾಜ ಬೊಮ್ಮಾಯಿ ಅವರು ಹಾನಗಲ್ನ ಅಳಿಯ, ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟವರು, ಅವ್ರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದು, ಅವ್ರಿಗೆ ಮಾಹಿತಿ ಇರ್ತಾ ಇರ್ಲಿಲ್ವಾ? ಸೊ ಇಲ್ಲಿ ನೋಡಿ, ಒಂದು ಧರ್ಮಕ್ಕೆ ಸೇರಿದವರು
ಈ ಥರ ಮಾಡಿದ್ದಾರೆ ಅಂತ ಇವ್ರು ಆರೋಪ ಮಾಡೋದು, ಇನ್ನೊಂದು ಧರ್ಮಕ್ಕೆ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮಾಡೋದು. ನೀವು ಕ್ರೈಮಿಗೆ, ಕ್ರಿಮಿನಾಲಿಟಿಗೆ ಧರ್ಮವನ್ನು ಲೇಪನ ಮಾಡೋದೇ ಮೊದಲನೇ ತಪ್ಪು. ಸೊ ಅವ್ರು ಯಾರೇ ಆಗಿರ್ಬೋದು. ಇವತ್ತು ನಾನು ಆಗಲೇ ಉದಾಹರಣೆ ಕೊಟ್ಟೆ, ಹಾಸನದ ಬಸ್ ಸ್ಟ್ಯಾಂಡ್ನಲ್ಲಿ ಹೊಡೆದಿರುವಂಥ ವಿಡಿಯೋ ನಿಮಗೆ ವೈರಲ್ ಆಗುತ್ತೆ. ಸೊ ಇದನ್ನು ಒಂದು ಸಮುದಾಯದ ಜೊತೆಗೆ ಮಂಗಳೂರು ಭಾಗದಲ್ಲಿ ಮತ್ತು ಕರಾವಳಿ ಈ ಕಡೆ ಮಲೆನಾಡು ರೀಜನಲ್ಲಿ ಇದನ್ನು ಆರಂಭ ಮಾಡಿದವರೇ BJP ಅವರು, ಬಜರಂಗ ದಳ ಸಂಘಟನೆಯವರು. ಮಂಗಳೂರಲ್ಲಿ ಪಬ್ ಅಟ್ಯಾಕ್ ಆಗುತ್ತೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಅದು ಕ್ರೈಮ್ ಅಲ್ವಾ? ಹೆಣ್ಮಕ್ಳು ಬಾರ್ಗೆ ಹೋಗಿದ್ರು, ರೆಸ್ಟೋರೆಂಟಲ್ಲಿ ಕೂತಿದ್ರು ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡಿದವ್ರು ಯಾರು? ಆಮೇಲೆ ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ 3 ಜನ ಸೋಷಿಯಲ್ ಮೀಡಿಯಾ ಹುಡುಗರು, ಯಾರು BJPಯ ಸೋಷಿಯಲ್ ಮೀಡಿಯಾ ಹುಡುಗರು ಒಂದು ಹುಡುಗಿನ ಅತ್ಯಾಚಾರ ಮಾಡ್ತಾರೆ. ಅದನ್ನ ಯಾರು ಮಾಡ್ತಿರೋದು? ಇಲ್ಲಿ ಕ್ರೈಮ್ ಮಾಡ್ತಿರೋದೇ ಇವ್ರ ಪಕ್ಷದಲ್ಲಿ ಇರ್ಬೇಕಾದ್ರೆ ಸ್ಯಾಂಟ್ರೋ ರವಿ ಅನ್ನೋ ಒಬ್ಬ ಪಿಂಪ್, ನೀವೇ ಆತನ ಆಡಿಯೋ ಕ್ಲಿಪ್ಪಿಂಗ್ಗಳನ್ನ ಪ್ಲೇ ಮಾಡಿದ್ರಿ. ಯಾವ ರೀತಿ ಇರಿ ಕೇಳಿಸ್ಕೊಳ್ಳಿ, ನಾನು ಅವಾಗಲೇ ಕೂತಿದ್ನಲ್ಲ, ಇರಿ ಕುತ್ಕೊಳ್ಳಿ. ಸ್ಯಾಂಟ್ರೋ ರವಿ ಒಬ್ಬ ACP ಜೊತೆಗೆ ಹೆಂಗ್ ಮಾತಾಡ್ತಾ ಇದ್ರು, ಒಬ್ಬ ಗೃಹ ಸಚಿವರ ಜೊತೆಗೆ ಹೆಂಗಿದ್ರು, ದಿವ್ಯಾ ಆಗರಿಗೆ ಏನ್ ಮಾಡ್ತಾ ಇದ್ರು. ಸೊ ನೀವು ಕ್ರಿಮಿನಾಲಿಟಿನ ನೀವು ಕಾಂಗ್ರೆಸ್ ಮೌನವಾಗಿದೆ ಅನ್ನೋದು ಖಂಡಿತವಾಗ್ಲೂ ನಮ್ಮ ತಪ್ಪು. ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಏನಿರಲ್ಲ. ಸಮಟೈಮ್ಸ್ ಗೃಹ ಸಚಿವರು ಮಾತಾಡ್ಬೇಕಾದ್ರೆ ಘನತೆವೆತ್ತ ಗೃಹ ಸಚಿವರು ಮಾತಾಡೋ ರೀತಿನ ಅಂತ ಅನ್ಸ್ಬಿಡಲ್ಲ. ಯಾಕೆ ಅಂದ್ರೆ ಉಡುಪಿ ಪ್ರಕರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಹೋರಾಟ ಆಗ್ತಾ ಇದೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಮಾನ್ಯ ಗೃಹ ಸಚಿವರು ಮಕ್ಕಳ ಹುಡುಗಾಟ ಅಂತಾರಲ್ಲ, ಅದೇ ತರದ ಪ್ರಕರಣ ಹುಡುಗಾಟ ಅಂತ ಹುಡುಗಾಟ ಅಂತಾರಲ್ಲ, ಸರಿ ಹುಡುಗಾಟ ಅಲ್ಲ ಮಕ್ಕಳ. ಒಂದ್ ನಿಮಿಷ ರೀ, ಅಲ್ಲಿ ಯಾಕೆ ಆ ಪ್ರಕರಣ, ಯಾಕೆ BJP ಅವ್ರಿಗೆ ಬರೀ ಮುಸಲ್ಮಾನ್ರಿದ್ರೆ ಮಾತ್ರ ಇವ್ರಿಗೆ ಕಾಣಿಸುತ್ತಾ? ಮುಸಲ್ಮಾನ್ರಿದ್ರೆ ಇವ್ರು ಜಿಹಾದಿಗಳು ಅಂತ ಹೇಳ್ಬಿಡ್ತಾರೆ. ಮುಸಲ್ಮಾನ್ರಿ, ನಾನು ಅದೇ ರೀತಿ ಪ್ರಕರಣನ ಬೆಂಗಳೂರಲ್ಲೇ ನಡೆಸಿದ್ದೀನಪ್ಪ. ಇಬ್ರು ಹಿಂದೂಗಳೇ ಇದ್ರು. ಒಬ್ಬ ಇದರಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಹಿಂದೂ ಮಹಿಳೆ, ಇನ್ನೊಂದು ಹಿಂದೂ ಯುವತಿಯ ಸ್ನಾನ ಮಾಡುವಂಥ ಚಿತ್ರೀಕರಣ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿಲ್ವಾ? ಅದನ್ನ ಯಾಕೆ ಇವ್ರು ಹೋರಾಟ ಮಾಡಲ್ಲ? ಯಾಕೆ ಹೋರಾಟ ಮಾಡಲ್ಲ? ಬರೀ ಬುರ್ಕಾ ಕಾಣಿಸಿದ್ರೆ ಮಾತ್ರ ಇವ್ರಿಗೆ ಕ್ರಿಮಿನಾಲಿಟಿ ಬಂದ್ಬಿಡುತ್ತೆ. ಬುರ್ಕಾ ಕಾಣಿಸಿದ್ರೆ ಇಲ್ಲ, ಕೇಸರಿ ಶಾಲೆ ಹಾಕೊಂಡ್ಬಿಟ್ರೆ. ನಾನು ಅದೇ ಹೇಳಿದ್ನಲ್ಲ, ಅರ್ಗ ಜ್ಞಾನೇಂದ್ರ ಅವ್ರ ತರ ಆ ಮಹಿಳೆ ಯಾಕೆ ಪರಪುರುಷನ ಜೊತೆ ಹೋಗಿದ್ರು ಅಂತ ಏನ್ ಕೇಳಲಿಲ್ವಲ್ಲ? ನಾನು ಹೇಳ್ತೇನೆ, ಕಾಲೇಜಲ್ಲಿ ನಡೆದಿರುವಂತ ವಿಚಾರ, ಕಾಲೇಜ್ನ ಹುಡುಗರು ಏನ್ ಮಾಡಿದಾರೆ ತನಿಖೆ ಆಗ್ಬೇಕಾಯ್ತು. ಇವ್ರ ಹತ್ರ ಏನಾದ್ರು ಡಾಕ್ಯುಮೆಂಟ್ಸ್ ಇತ್ತಾ? ಯಾವ ಇದನ್ನ ಆಧಾರ ಇಟ್ಕೊಂಡು ಹೇಳಿದ್ರು? ಯಾವ ಆಧಾರ ಇಟ್ಕೊಂಡು ಹೇಳಿದ್ರು? ಮತ್ತೆ ಹಿಂಗೆ ನೀವ್ ಹೆಂಗ್ ಹೇಳ್ತೀರಾ? ವಿಡಿಯೋ ರೆಕಾರ್ಡ್ ಕಾಪಿ ಇದೆಯಾ ನಿಮ್ಮ ಹತ್ರ? ಚಾರ್ಜ್ ಶೀಟ್ ತರಿಸಿದ್ದೀರಾ? ಅಲ್ಲ, ಒಂದ್ ನಿಮಿಷ ಬೇಡ, ಸೂಕ್ಷ್ಮವಾದ ವಿಚಾರ. ಕಾಲೇಜಿನ ಹುಡುಗರು ಮಾಡಿರುವಂತ ವಿಚಾರ ಅಂತ ಹೇಳಿರ್ಬೋದು. ಅದನ್ನ ನೀವು ಹೆಂಗ್ ಬೇಕೋ ಹಂಗೆ ಅದಕ್ಕೆ ಇದನ್ನ ಸೇರಿಸ್ಕೊಂಡು BJPನವ್ರು ಹೇಳ್ಬೋದು. ಅದನ್ನ ನೀವು ಡಾಕ್ಯುಮೆಂಟ್ಸ್ ಇರ್ತವೆ, ಚಾರ್ಜ್ ಶೀಟ್ ಆಗಿರುತ್ತೆ, ಯಾರು ಏನ್ ಮಾಡಿದ್ದಾರೆ. FSL ರಿಪೋರ್ಟ್ ಇವತ್ತರೆಗೂ ತರಿಸ್ಕೊಂಡಿದ್ದೀರಾ? ಇವ್ರಾದ್ರೂ ತರಿಸ್ಕೊಂಡ್ರ ಏನಾಯ್ತು FSL ಅಂತ? ಅದಾದ್ಮೇಲೆ ಇದನ್ನ ಚಾರ್ಜ್ ಶೀಟ್ ಅಲ್ಲಿ ಏನ್ ಹಾಕಿದ್ದಾರೆ, ಯಾರ್ಯಾರು ಆರೋಪಿ. ನೀವು ಆ ಟೈಮ್ಗೆ ಸಿಕ್ಕಿದ್ರು ಯಾರ್ದೋ ತಲೆಯಲ್ಲಿ ಇವ್ರು ಯಾವ್ದೋ ಧರ್ಮಕ್ಕೆ ಸೇರಿದವರು ಅಂತ ಅದನ್ನ ತಲೆ ಕಟ್ಬಿಡೋದಲ್ಲ. ಇದ್ರಲ್ಲಿ ಅಪರಾಧ ಮಾಡಿದರೆ ಖಂಡಿತವಾಗ್ಲೂ ಅಪರಾಧ ಮಾಡಿದ್ರೆ ಯಾರ ಧರ್ಮದವ್ರು ಸೇರ್ಕೊಂಡ್ರು, ಸ್ಯಾಂಟ್ರೋ ರವಿ ಆದ್ರೂ ಜೈಲ್ಗೆ ಹೋಗ್ಬೇಕು, ಚೈತ್ರ ಕುಂದಾಪುರ ಆದ್ರೂ ಜೈಲ್ಗೆ ಹೋಗ್ಬೇಕು, ಇನ್ನೊಬ್ಬ ಅಬೀಬ್ ಆದ್ರೂ ಹೋಗ್ಬೇಕು, ಮತ್ತೊಬ್ಬ ಆದ್ರೂ ಹೋಗ್ಲೇಬೇಕು. ಸೊ ಅದ್ರಲ್ಲಿ ಕಾನೂನು ಮುಂದೆ ಎಲ್ಲರೂ ಒಂದೇ. ಸೊ ಕಾನೂನ್ನ ಇದ್ ಮಾಡ್ಕೊಂಡು ಈ ರೀತಿ ಯಾವ್ದೋ ಸರ್ಕಾರ ಇದೆ, ಅವ್ರ ಸರ್ಕಾರ ಇದೆ, ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೋಗಕ್ ಆಗಲ್ಲ. ಅದ್ರಲ್ಲಿ ಇವ್ರ ಸರ್ಕಾರದವರೇ ಸುಮಾರು ಜನ ಜೈಲ್ಗೆ, ಯಾರು ಕಟ ಸುಬ್ರಹ್ಮಣ್ಯ ನಾಯ್ಡು ಅವರು ಏನು VIP ಇದನ್ನ ಉದ್ಘಾಟನೆ ಮಾಡಿ ಅವರೇ ಜೈಲ್ಗೆ ಹೋದ್ರು. ವೈ ಸಂಪಂಗಿ ಜೈಲ್ಗೆ ಹೋದ್ರು. ಸುಮಾರು ಜನ ಇವ್ರು ಏನೇನ್ ಮಾಡಿದ್ರು ಅಂತ ಗೊತ್ತಿದೆ. ಸೊ ಇಲ್ಲಿ ಒಂದು ಮಹಿಳೆಯರಿಗೆ ನೀವು ಇದಿಲ್ಲ, ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇರೋದು ಅದೇ ತಪ್ಪು. ಯಾಕೆಂದ್ರೆ ಇವ್ರ ತರ ನಾವು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತೀವಿ, ನಿಮ್ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಏನ್ ಹೇಳಿಲ್ಲ. ಸೊ ಇವ್ರು ಈಗ ಬರ್ಬೋದು DJ ಹಳ್ಳಿ ಪ್ರಕರಣ ಅಂತ ಹೇಳ್ತಾರೆ. ನೆಕ್ಸ್ಟ್ DJ ಹಳ್ಳಿ ಪ್ರಕರಣ ಎಲ್ಲ ಜೈಲಲ್ಲೇ ಇದಾರಲ್ವಾ? ಯಾರನ್ನಾರು ಏನಾದ್ರು ಬಿಟ್ಟಿದೀವ? ಯಾರನ್ನೂ ಏನ್ ಬಿಟ್ಟಿಲ್ವಲ್ಲ. ಅರ್ಜಿ ಕೊಡೋರು ಕೊಡ್ತಾ ಇರ್ತಾರೆ. ಇವ್ರ ಸರ್ಕಾರ ಇದ್ದಾಗ್ಲೂ ಇವತ್ತು ಎಷ್ಟೋ ಜನ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಇರೋ ಕೇಸ್ಗಳನ್ನ ವಾಪಸ್ ತಗೊಂಡಿದ್ದಾರೆ. ಈ ತರ ಮಾರಲ್ ಪಾಲಿಸಿಂಗ್ ನಡೆದಿರುತ್ತೆ. ಅದನ್ನ ಧಾರ್ಮಿಕ ಲೇಪನ ಮಾಡೋದು ತಪ್ಪು ಅಷ್ಟೇ. BJP ಅವರಿಗೆ ಯಾವಾಗ ಟ್ರಿಗರ್ ಆಗಬೇಕು ಅಂತ ಗೊತ್ತಿದೆ, ಯಾವನ್ನ ಅಸ್ತ್ರ ಅಂತ ಪ್ರಯೋಗ ಮಾಡಬೇಕು ಅಂತ ಗೊತ್ತಿದೆ. ಹಾಗಾಗಿ ಯಾವುದೇ ಪ್ರಕರಣಗಳಾದರೂ ಕೂಡ ತನಗೆ ಹೇಗೆ ಬೇಕೋ ಹಾಗದು ಚೇಂಜ್ ಮಾಡಿಕೊಂಡು ಹೋರಾಟಗಳನ್ನು ಮಾಡತ್ತೆ. ಹೌದಾ? ಇವಾಗ ಇವ್ರು ಹೇಳಿದ್ರು ಇವರ ಪಕ್ಷದಲ್ಲೇ ಹೆಚ್ಚಿನ ಜನ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಇವರ ರಾಜ್ಯಾಧ್ಯಕ್ಷರೇನು ಅಲ್ಲ, ಅದೇ ನಿಮ್ ತರ ಹೋಗಿಲ್ವಲ್ಲ ಕರಪ್ಷನ್ ಕೇಸಲ್ಲಿ. ಏರಿ ಸರ್, ರಾಜ್ಯಾಧ್ಯಕ್ಷರಿದಾರಲ್ಲ
ಅವ್ರು ಹೋಗಿ ಬಂದ್ರಲ್ಲ ತಿಂಗಳಾನುಗಟ್ಲೆ. ಅಲ್ಲ, ನಿಮ್ಮ ಗೃಹ ಸಚಿವರು ಹೋಗಿದ್ರು. ಗೃಹ ಸಚಿವರು, ರಾಷ್ಟ್ರೀಯ ಗೃಹ ಸಚಿವರು ಒಂದು ಸಿಬಿಐ ಎಲ್ಲೋಗಿದ್ರು. ರಾಷ್ಟ್ರೀಯ ಅಧ್ಯಕ್ಷೆಯಾಗಿ ಹಲವಾರು ವರ್ಷಗಳಷ್ಟು ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತ ಸೋನಿಯಾ ಗಾಂಧಿ ಅವರು ಬೇಲಲ್ಲಿ ಓಡಾಡ್ತಾ ಇದ್ದಾರೆ. ಇರಿ ಸರ್, ನೀವು ಮಾತಾಡುವಾಗ ನಾನು ಸುಮ್ಮನೆ ಇದ್ದೆ. ಬೇಲಲ್ಲಿ ಓಡಾಡ್ತಾ ಇದ್ದಾರೆ ಅವರು. ಏನಕ್ಕೆ ಬೇಲಲ್ಲಿ ಓಡಾಡ್ತಿದ್ದಾರೆ? ಸುಮ್ಮನೆ ಓಡಾಡ್ತಾ ಇದ್ದಾರೆ. ಎರಡನೇದಾಗಿ ರಾಹುಲ್ ಗಾಂಧಿ ಇವತ್ತು ಕೂಡ ಹೊರಗಡೆ ಬೇಲಲ್ಲಿ ಓಡಾಡ್ತಾ ಇದ್ದಾರೆ. ಆಯ್ತಾ? ಇವರು ಇದು ಯಂಗ್ ಇಂಡಿಯಾ ಅದರಲ್ಲಿ ಅವ್ಯವಹಾರದಲ್ಲೇ ಒಳಗಡೆ ಇರೋದು, ಬೇಲಲ್ಲಿ ಓಡಾಡ್ತಾ ಇರೋದು ಅವರು. ಗೌರ್ಮೆಂಟ್ ಮೋಸ ಮಾಡಿದಾರ, ವಂಚನೆ ಮಾಡಿದಾರ ಹೇಳಿ ಸರ್. ಸರ್ಕಾರ ಕೋರ್ಟ್ ಏನ್ ಸುಮ್ಮನೆ ಬೇಲ್ ಕೊಡುತ್ತಾ? ಎಲ್ಲರೂ ಬೇಲಲ್ಲೇ ಇದ್ದಾರೆ. ಆಯ್ತಾ? ಈಗ ಮೇಕೆದಾಟು ಅದು ಬೇರೆ, ಅದು ಬೇರೆ. ಹೋರಾಟಗಳು ಹೋರಾಟದಲ್ಲಿ ಎಷ್ಟೋ ಜನ ಮೇಲೆ ಕೇಸ್ ಇರುತ್ತೆ, ಅದು ಬೇರೆ. ಸೂರ್ಯಮುಕುಂದರಾಜ್ ಒಳ್ಳೆ ಪಾಯಿಂಟ್ ಅಂತ ಹೇಳಿದ್ರು ನೋಡಿ. ಬಿಜೆಪಿಗೆ ಯಾವ್ದನ್ನ ಅಸ್ತ್ರ ಮಾಡ್ಕೋಬೇಕು ಅಂತ ಗೊತ್ತು. ಸರಿ, ಅಲ್ಲಿಗೆ ಬರ್ತೀನಿ. 108 ಆಗ್ಲಿ, ನಿಮಗೆ ಹೇಗ್ ಬೇಕು ಹಾಗೆ ಬಳಸ್ಕೊತೀರಿ. ಸರಿ, ಇವಾಗ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಚುನಾವಣೆ ಲೋಕಸಭಾ ಬಂತು. ಸರಿ, ಇವಾಗ ನಾವು ಅದನ್ನ ರಾಜಕೀಯವಾಗಿ ಬಳಸ್ಕೊಂತಿದ್ದೀವಿ ಅಂತ ಹೇಳ್ತಿದೀವಿ. ಸರ್ಕಾರದಲ್ಲಿ ಇವರು ಇರುತ್ತಾನೆ, ಯಾರ ಮೇಲೆ ಏನು ಆಕ್ಷನ್ ತಗೋಬೇಕು ಅದನ್ನು ಯಾಕೆ ತಗೊಳಕ್ಕೆ ಡಿಲೇ ಮಾಡ್ತಾರೆ ಇವರು ಅಲ್ಲಿ ಅದನ್ನ ಕಲರ್ ಅನ್ನ ಯಾಕೆ ನೋಡ್ತಾರೆ? ಕಲರ್ ಗ್ಲಾಸ್ ಹಾಕೊಂಡು ಅಲ್ಲಿ ಹುಡುಕುವಂತ ಕೆಲಸ ಏನ್ ಮಾಡ್ತಾರೆ? ನಮಗೆ ಓಟ್ ಬರುವಂತದಿದ್ರೆ ಅವ್ರನ್ನ ಅಲ್ಲಿ ಸಾಫ್ಟ್ ಕಾರ್ನರ್ ತೋರುವಂತದ್ದು, ಇನ್ನೊಂದು ಕಡೆ ಸಾಫ್ಟ್ ಕಾರ್ನರ್ ಇಲ್ಲ, ಆಯ್ತಾ, ಇನ್ನೊಂದು ಕಡೆ ಹಾರ್ಡ್ ಕಾರ್ನರ್ ತೋರುವಂತದ್ದು. ಇದನ್ನ ಯಾಕೆ ಮಾಡ್ತಾರೆ? ಸರ್ಕಾರದಲ್ಲಿ ಇರೋದು ಅವರು, ಗೃಹ ಇಲಾಖೆ ಅವ್ರ ಕೈಯಲ್ಲಿರೋದು, ಅನಂತರ ಪೊಲೀಸು ಎಲ್ಲ ಅವ್ರ ಕೈಯಲ್ಲೇ ಇರೋದು ಅಲ್ವಾ? ಬಿಜೆಪಿ ಅವ್ರ ಮೇಲೆ ಗೂಬೆ ಕೊರಿಸಿದ ತಕ್ಷಣ ಎಲ್ಲನೂ ಸರಿ ಆಗತ್ತಾ? ಆಯ್ತಾ? ಎರಡನೇದಾಗಿ ನೀವೇ ಅವಾಗ ಹೇಳ್ದಂಗೆ ಗೃಹ ಸಚಿವರು ಎರಡು ಮೂರು ಪ್ರಕರಣದಲ್ಲಿ ಅವರು ಬಹಳ ಬಾಲಿಶವಾದಂತ ಹೇಳಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರ ಬಗ್ಗೆ ಉತ್ತಮವಾದಂತ ಗೌರವ ಇದೆ. ಪರಮೇಶ್ವರ್ ಅವರು ಒಂದು ಉತ್ತಮ ರಾಜಕಾರಣಿ, ಸೀನಿಯರ್ ರಾಜಕಾರಣಿ, ಆನಂತರ ಅವರು ಉತ್ತಮವಾದ ಕೆಲಸಗಾರರು ಕೂಡ. ಆದ್ರೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಆದ್ರೆ ಅವರು ತುಂಬಾ ವಿಷಯಗಳಲ್ಲಿ, ಇವಾಗ ಉಡುಪಿ ಇದ್ರಲ್ಲಿ ಅದೊಂದು ಮಕ್ಕಳಾಟ ಅಂತ ಹೇಳ್ಬಿಟ್ರು. ಆಯ್ತು, ಫಿನಿಶ್. ಬೆಳಗಾವಿ ವಿಷಯದಲ್ಲಿ ರಾಜ್ಯ ಜನ ಅದನ್ನು ಒಪ್ಪಲ್ಲ. ಬೆಳಗಾವಿಯ ವಿಷಯದಲ್ಲಿ ಬೆಳಗಾವಿಯ ಹೇಯ ಕೃತ್ಯದ ವಿಷಯದಲ್ಲಿ ಆವಾಗಲೂ ಕೂಡ ಬಹಳ ಸಿಂಪಲ್ ಆಗಿ ಹೇಳಿದ್ರು. ಬಹಳ ಸಿಂಪಲ್ ಆಗಿ ಅದು ಸಿಂಪಲ್ ಅಂತ ಹೇಳ್ಕೊಂಡು ಬಿಟ್ರು. ಯಾವ್ದೋ ಟಾಯ್ಲೆಟ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಇವ್ರು ಮಾಡಿರೋ, ಇವ್ರು ಕೇಸರಿ ಶಾಲೆ ಹಾಕೊಂಡ್ ಮಾಡಿರುವಂತ ರೇಪ್ಗಳು ವಿಡಿಯೋ ಬಂದ್ವಲ್ಲ. ಯಾರಾದ್ರೆ ಏನ್ರಿ ತಪ್ಪು ಮಾಡಿದ್ರೆ ಯಾಕೆ ಒಳಗಡೆ? ತಪ್ಪು ಮಾಡಿದ್ರೆ ಒಳಗಾಕಿ. ಅದ್ರ ಬಗ್ಗೆ ಯಾಕೆ ನೋಡಿ? ಫಸ್ಟ್ ಅದು ಟ್ರಿಗರ್ ಆಗುತ್ತೆ ಇವರಿಗೆ, ಆಯ್ತಾ? ಅಲ್ಲಿ ಅದು ಮಕ್ಕಳಾಟ ಆಗುತ್ತೆ, ಇದು ಟ್ರಿಗರ್ ಆಗುತ್ತೆ ಇವರಿಗೆ. ಈ ಒಂದು ದ್ವಂದ್ವ ಇರಬಾರ್ದು ಅಂತ ನಾವು ಹೇಳ್ತಾ ಇರುವಂತದ್ದು. ಆಯ್ತಾ? ಯಾರು ತಪ್ಪು ಮಾಡಿದ್ರು ಹಾಕಿ, ಒಳಗಡೆ ಹಾಕಿ. ಆಯ್ತಾ? ಕೇಸರಿ ಶಾಲಾ ಬಿಜೆಪಿ ಕಾರ್ಯಕರ್ತರು ಹಿಂದೂ ಸಮಾಜಕ್ಕೆ ಸೇರಿದವರು ಇಂಥ ತಪ್ಪುಗಳನ್ನು ಮಾಡಿದಾಗ ನೀವು ಹಂಗೆ ಖಂಡಿಸ್ತೀರಾ ಅಥವಾ ಡೆಫಿನೆಟ್ಲಿ ಖಂಡಿಸಿದ್ದೀವಿ ಎಲ್ಲಾ ಟೈಮ್ನು. ಅಂತ ಒಂದು ಪರಿಸ್ಥಿತಿ ಬಂದಾಗ ಅವರನ್ನು ತೆಗೆದಾಕುವಂತ ಕೆಲಸನೂ ಆಗಿದೆ, ಖಂಡಿಸುವಂತ ಕೆಲಸನೂ ಆಗಿದೆ. ಇನ್ನೊಂದು ಹೇಳಿದ್ರೆ ಅವರಾಗ್ಲೇ ಇದಕ್ಕೆಲ್ಲ ಮೂಲ ಬಜರಂಗ ದಳ ಆರಂಭ ಮಾಡಿದ್ದು. ಬಜರಂಗ ದಳ ಅಂತ ಒಂದು ಪಾಯಿಂಟ್ ಒಂದು ನಿಮಿಷ ಕೇಳ್ತೀನಿ. ಕನ್ನಡದ ರಕ್ಷಣೆಗಾಗಿ ಕರ್ನಾಟಕದ ಹೆಮ್ಮೆಯ ಕನ್ನಡ ರಕ್ಷಣಾ ವೇದಿಕೆಯವರು ಇರ್ಬೋದು, ಕರ್ನಾಟಕದ ಹಲವಾರು ಹೋರಾಟಗಾರರಿದ್ದಾರೆ, ಆಯ್ತಾ? ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಮೊನ್ನೆ ನಾರಾಯಣ ಗೌಡರನ್ನೇ ಇವರು ಒಳಗಡೆ ಹಾಕಿದ್ದಾರೆ, ಆಯ್ತಾ? ಎಷ್ಟು ದಿನ ಕುಳಿಸಿದ್ದಾರೆ, ಆಯ್ತಾ? ಕನ್ನಡಕ್ಕಾಗಿ ಹೋರಾಡಿದ್ದವರು, ಕನ್ನಡಕ್ಕಾಗಿ ಹೋರಾಟಗಾರರ ಮೇಲೂ ಕೇಸ್ ಹಾಕಿದ್ದೀರಾ, ಆಯ್ತಾ? ಇಲ್ಲೇ ಇದೆ ಬ್ರೋ, ಮಾತಾಡುವಾಗ ನಾನು ಮಾತಾಡಿಲ್ಲ. ಪಟ್ಟಿ ಕೊಡಿ, ಎಲ್ಲ ಪಟ್ಟಿ ಕೊಡಿ. ನಿಮ್ಮ ಹತ್ರ ಏನಿದೆ ಪಟ್ಟಿ ಕೊಡಿ. ನಿಮ್ಮ ಮಾತಾಡೋ ಬಿಟ್ಟಾಗ ಪಟ್ಟಿ ಕೊಡ್ರಿ, ನಿಮ್ಮ ಮಾತಾಡೋ ಬಿಟ್ಟಾಗ ಪಟ್ಟಿ ಕೊಡಿ. ಆಯ್ತಾ? ಹಲವಾರು ಸಂಘಟನೆಗಳಿವೆ ಈ ದೇಶದಲ್ಲಿ. ಈಗ ಕನ್ನಡ ಪರ ಸಂಘಟನೆ ಹೋಗ್ಬಿಡ್ತಾರೆ. ನಿಮ್ ಗೌರ್ಮೆಂಟ್ ಇದ್ದಾಗ ಒಳಗಡೆ ಕನ್ನಡ ಪರ ಸಂಘಟನೆ, ಕನ್ನಡ ಹೇಳಿದ್ರು ಮುಖ್ಯಮಂತ್ರಿಗಳೇ, ಅದೇ ಏನ್ ಹೇಳಿದ್ರು? ಅವ್ರಿಗೆ ಸ್ವಲ್ಪ ರಿಮೈಂಡ್ ಮಾಡಿ ಹೇಳಿ ಇನ್ನೊಂದ್ಸಲ. ಮಾತಿನ ಅರ್ಥ ಬೋರ್ಡ್ ನೆನ್ಪಾಡಿ ಅವ್ರಿಗೆ. ಕೈ ತಗೊಳ್ಳಿ ಅಂತ ಯಾರು ಹೇಳಿಲ್ಲ.
60 ದಿನಗಳ ಕಾಲಾವಕಾಶವನ್ನ ಕೇಳಿದ್ರು, 30 ದಿವಸಗಳ ಕಾಲಾವಕಾಶ. ತಪ್ಪ ಸರಿ ಅವ್ರು ಮಾಡಿದ್ದು ನೀವು ಹೇಳಿ. ಅದನ್ನ ಇವರು ಈಗ ತಪ್ಪ ಸರಿ ಹಾಗಾದ್ರೆ ನೀವು ನಾರಾಯಣ್ ಗೌಡ್ರ ಜೊತೆ ಕೆಲವೊಂದಷ್ಟು ಜನ ಕಿಡಿಗೇಡಿಗಳು ಸೇರ್ಕೊಂಡು ಪಾಪ ಅವ್ರು ಜೈಲ್ಗೆ ಹೋಗಂಗ್ ಮಾಡಿದ್ರು. ಹಿಂದೆ ಇದೇ ಯಾವ್ದು ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಗಣೇಶ್ ಬಾಗ್ ಅಂತ ಒಂದು ಇದರಲ್ಲಿ ಕನ್ನಡ ಸಂಘಟನೆ ಹುಡುಗರು ಮಸಿ ಬೆಳೆದ್ರು ಅಂತ ಹೇಳಿ ಅವ್ರನ್ನ 3 ದಿವಸ ಪ್ರಶ್ನೆ ನೀವು ನನಗೆ ಕೇಳಿ ಅವ್ರು ಯಾಕೆ ಮಾತಾಡ್ತಾರೆ ಹಿಂದೂ ಸಂಘಟನೆಗಳ ಬಗ್ಗೆ ಮೂಲ ಬಜರಂಗ ದಳನೇ ಆಯ್ತು. ಅವ್ರೇನ್ ಮಾಡಿದ್ದಾರೆ, ಅವರು ಹಿಂದುತ್ವದ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಹೋರಾಟಗಾರರನ್ನ ಹಲವು ಹೋರಾಟಗಳಲ್ಲಿ ಅವರನ್ನ ಒಳಗಡೆ ಹಾಕಿದ್ದಾರೆ. ಹಲವು ಕೇಸ್ಗಳನ್ನ ಇವರೇ ಹೇಳಿದ್ರು, ನಾವು ಕೂಡ ಕೆಲವು ಕೇಸ್ಗಳನ್ನು ತೆಗೆದಿದ್ದೀವಿ ಅಂತ ಹೋರಾಟದ್ದು ಅದು. ಆಯ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಹಾಗೇನೆ ಅವರೇನು ಯಾವುದೋ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ದಲ್ಲ, ನಮ್ಮ ನಾಡು ನುಡಿ ರಕ್ಷಣೆಗೋಸ್ಕರ ಅವರು ಹೋರಾಟ ಮಾಡಿದ್ದು. ಅದರ ಮೇಲೆ ಕೇಸ್ ಹಾಕಿದ್ದಾರೆ. ಕೆಲವೊಂದು ಕೇಸನ್ನು ತೆಗೆದಿದ್ದಾರೆ. ಅದು ಬೇರೆ ಬೇರೆ ಸರ್ಕಾರಗಳು ತೆಗೆದಿದ್ದಾರೆ. ಇವರು ಕೂಡ ಅಷ್ಟೇ ಹಿಂದುತ್ವದ ಹೋರಾಟದಲ್ಲಿ ಇವ್ರ ಮೇಲೆ ಕೇಸ್ ಆಗಿದೆ. ಅದನ್ನ ಹಲವಾರು ಸರ್ಕಾರಗಳು ತೆಗೆಯುವಂತ ಬೇರೆ ಬೇರೆ ಸರ್ಕಾರಗಳು ತೆಗೆದಿವೆ. ಆಯ್ತಾ, ಅವ್ರು ಯಾವತ್ತೂ ಈ ತರದ ಕೆಲಸವನ್ನ ಮಾಡಕ್ ಹೋಗಿಲ್ಲ. ಇದು ಕ್ರಿಮಿನಲ್ ಆಕ್ಟಿವಿಟೀಸ್. ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಆದಾಗ ನೀವು ಸರ್ಕಾರದಲ್ಲಿದ್ದೀರಾ, ಗೃಹ ಮಂತ್ರಿಗಳು ಬಹಳ ಮೆಚೂರ್ಡ್ ಆಗಿ ಬಿಹೇವ್ ಮಾಡಬೇಕಾಗಿತ್ತು, ಬಹಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಗಳನ್ನ ತಗೋಬೇಕಾಗಿತ್ತು. ಸಿದ್ದರಾಮಯ್ಯನವರು ಕೂಡ ಇದರ ಕುರಿತು ಬಹಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ, ಇಡೀ ರಾಜ್ಯದ ಆಗ್ರಹ. ಅದು ಬಿಟ್ಟು ನೀವು ಅದು ಬಿಟ್ಟು ಕೇಸರಿ ಶಾಲಾ ಹಾಕೊಂಡವರೆಲ್ಲ ಇದು ಮಾಡ್ತೀರಾ ಅಂತ ಹೇಳಿದ್ರೆ ಆದ್ರೆ ಅದಕ್ಕೊಂದು ವ್ಯವಸ್ಥೆ ಅಂತಿದೆ ಮಾತಾಡೋದಕ್ಕೆ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿದ್ದೇವೆ ಅಂತ ಎಷ್ಟು ಸತಿ ಮಾತಾಡ್ತಾರೋ ಏನೋ. ಬಿಜೆಪಿ ಖುಷಿ ಆಗೋದು ನೋಡಿ, ಯಾವ ಹೇಳಿಕೆ ಕೊಟ್ಟರು ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಇದು ಒಂದಲ್ಲ ಹಲವಾರು ಕೇಸ್ಗಳು ನಡೀತವೆ ಕರ್ನಾಟಕದಲ್ಲಿ. ಕೋರಮಂಗಲದಲ್ಲಿ ಇತ್ತೀಚೆಗೆ ಒಂದು ಅತ್ಯಾಚಾರದ ಪ್ರಕರಣ ಬೆಳಕಿಗೆ ಬಂದಿದೆ. ಆಯ್ತಾ, ನ್ಯೂ ಇಯರ್ ಹಿಂದಿನ ದಿನ ಇರಬೇಕು ಅಥವಾ ಮುಂದಿನ ದಿನನೋ, ಅದು ಪ್ರಜಾವಾಣಿಯಲ್ಲಿ ನಾನು ಓದಿದ್ದೀನಿ, ಬೇರೆ ಎಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಹೀಗೇನೆ ಹಲವಾರು ಈ ತರ ಪ್ರಕರಣಗಳು ಬರ್ತಾನೆ ಇವೆ. ಆಯ್ತಾ, ಇವ್ರು ಅದನ್ನ ಬಹಳ ಸಿಲ್ಲಿಯಾಗಿ ಹೇಳ್ತಿದ್ದಾರೆ. ಇಲ್ಲ ರೀ, ನಾನು ಹೇಳಿದಿಲ್ಲ, ಕಳೆದ 2 ತಿಂಗಳಲ್ಲಿ 4 ಪ್ರಕರಣ ಆಗಿದೆ. 4 ಪ್ರಕರಣ. ನಮ್ಮ ಬಿಜೆಪಿಯಿಂದನೇ ವಿಡಿಯೋ ಪ್ರೂಫ್ ಗಳನ್ನ ತಗೊಂಡೋಗಿ ಕೊಟ್ಟಿದ್ದೀವಿ ಸರ್. ಆಯ್ತಾ, ಆಮೇಲೆ ಅವ್ರ ಹತ್ರ ಕೊಡ್ತೀನಿ ನಿಮ್ಗೆ. ಆಯ್ತಾ, ಪೊಲೀಸ್ ಯಾಕೆ ತಗೊಂಡಿಲ್ಲ, ಪೊಲೀಸ್ ಯಾಕೆ ತಗೊಂಡಿಲ್ಲ ಪ್ರಶ್ನೆ ನಾವು ಪ್ರಶ್ನೆ ಮಾಡ್ಬೋದು. ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ. ಆಡಳಿತ ಸರ್ಕಾರ, ನೀವು ಉತ್ತರ ಕೊಡ್ಬೇಕಾದಂತಹ ನೋಡಿ, ಜನಸಾಮಾನ್ಯರಿಗೆ ಸಮಸ್ಯೆ ಸೂರ್ಯ ಮುಕುಂದರಾಜ್ ಹುಡ್ಕೋಬರಕ್ಕಾಗಲ್ಲ, ಕರ್ನಾಟಕದ ಸಿದ್ದರಾಮಯ್ಯನವರು ಹುಡ್ಕೋಬರಕ್ಕಾಗಲ್ಲ. ಇಲ್ಲಿ ಬಂದ್ಬಿಟ್ಟು ರತನ್ ಚರ್ಚೆ ಮಾಡಿ ಸೂರ್ಯ ಮುಕುಂದರಾಜ್ ಕೇಸ್ ಯಾವ್ದು ಡಾಕ್ಯುಮೆಂಟ್ಸ್ ಸ್ಥಳೀಯ ನಾಯಕರು, ಸ್ಥಳೀಯ ಪೊಲೀಸ್ ಎಷ್ಟು ನ್ಯಾಯವಾಗಿದ್ದಾರೆ ಅದು ಮುಖ್ಯ. ರವಿಚಂದ್ರಗೌಡ್ರೆ ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ ಸದ್ಯದ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಇದೆ ಅಂತ ಅನ್ನಿಸ್ತಾ ಇದೆಯಾ? ಏನ್ ಹೇಳ್ತೀರಿ ಸರ್? ಖಂಡಿತ ಅನ್ನಿಸ್ತಾ ಇಲ್ಲ ಮೇಡಮ್. ಏಕೆಂತಂದ್ರೆ ಖಂಡಿತ ಇವತ್ತು ಏನಾಗಿದೆ ಅಂದ್ರೆ ಯಾವುದೇ ಒಂದು ದಲಿತರ ಮೇಲೆ ಇರ್ಬೋದು, ಮಹಿಳೆಯರ ಮೇಲೆ ಇರ್ಬೋದು, ಯಾರ ಮೇಲೆ ಕೂಡ ದಬ್ಬಾಳಿಕೆ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಯಾರು ದಬ್ಬಾಳಿಕೆ ಮಾಡ್ತಾರೆ ಅವ್ರ ಪರವಾಗಿ ನಿಂತಿದ್ದಾರೆ. ಈಗ ಕಳೆದ ಕೆಲವು ದಿನಗಳ ಹಿಂದೆ ಸುಧಾಕರ್ ಅವರೊಬ್ರು ದಲಿತರ ಮನೆಗೆ ಹೋಗಿ ದಬ್ಬಾಳಿಕೆ ಮಾಡಿ ಹೊಡೆದು ಎಲ್ಲಾ ಮಾಡ್ತಾರೆ, ಅವ್ರನ್ನ ಅವ್ಯಾಚ್ಯ ಶಬ್ದಗಳಿಂದ ಬೈತಾರೆ, ಆದ್ರೂ ಕೂಡ ಅವ್ರ ಮೇಲೆ ಯಾವ್ದು ಅಟ್ರಾಸಿಟಿ ಕೇಸ್ ಹಾಕಲ್ಲ. ಅದೇ ಉಪೇಂದ್ರ ಅವರು ಯಾವ್ದೋ ಒಂದು ಸಬ್ಜೆಕ್ಟ್ ದಲಿತರ ಬಗ್ಗೆ ಮಾತಾಡಿದ್ರು ಅಂತ ಹೋಗಿ ಆಂಟಿಸಿಪೇಟರ್ ಬೈಲ್ ತಗೊಂಡ್ಬಂದ್ರು ಇಮಿಡಿಯೇಟ್ ಆಗಿ. ಇವ್ರಿಗೆ ಈ ಕರ್ನಾಟಕದ ಸಚಿವರುಗಳಿಗೆ ಮತ್ತು ಶಾಸಕರು ಅಥವಾ ಕರ್ನಾಟಕದ ಕಾಂಗ್ರೆಸ್ ಪರ ಇರೋಂತ ಜನಗಳಿಗೆ ಎಷ್ಟು ರಕ್ಷಣೆ ಇದೆ ಅಂದ್ರೆ, ಒಂದು ಆಂಟಿಸಿಪೇಟರ್ ಬೈಲ್ ಅಪ್ಲಿಕೇಶನ್ ಹಾಕಕ್ಕೂ ಸುಧಾಕರ್ ಹೋಗ್ಲಿಲ್ಲ. ಅಂದ್ರೆ ನನ್ನ ಸರ್ಕಾರ ಇದೆ, ನನ್ನನ್ನು ರಕ್ಷಣೆ ಮಾಡುತ್ತೆ, ಆದ್ರಿಂದ ನಾನು ಯಾವುದೇ ರೀತಿ ಮಾಡೋ ಅಂತದ್ ಅವಶ್ಯಕತೆ ಇಲ್ಲ, ನಾನು ಬೈಲ್ಗೆ ಅಪ್ಲಿಕೇಶನ್ ಹಾಕ್ತೀನಿ, ಆರಾಮಾಗಿ ಓಡಾಡ್ತಿದ್ರೆ. ಇಲ್ಲಿವರೆಗೂ ಅವ್ರ ಮೇಲೆ ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ. ನಮಗೆ ನಾಚಿಕೆಗೇಡಿನ ಸಂಗತಿ ಅಂದ್ರೆ ಹೋಮ್ ಮಿನಿಸ್ಟ್ರಿ ಪರಮೇಶ್ವರ್ ದಲಿತರು ಇದಕ್ ಸೇರ್ತಾರೆ, ಅವರೇ ಕ್ರಮ ಜರುಗಿಸ್ತಾ ಇಲ್ಲ ಅಂದ್ರೆ ಇನ್ ಬೇರೆ ಯಾರು ಕ್ರಮ ಜರುಗಿಸ್ತಾರೆ? ರೈಟ್ ಸರ್, ಮಾತಾಡ್ತೀವಿ. ಸಂಗತಿ ಆಗಿದೆ.
ಕರ್ನಾಟಕದಲ್ಲಿ ನನ್ನ ನೆಚ್ಚಿನ ಸರ್ಕಾರ ಇದೆ, ನನ್ನ ಬೆಂಬಲಕ್ಕೆ ಅದು ನಿಂತ್ಕೊಳ್ಳುತ್ತೆ ಅನ್ನುವಂತಹ ಅಭಯ ಹಸ್ತದಲ್ಲಿ ಹಲವು ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಇದಾಗಬಾರ್ದು. ಆ ನಿಟ್ಟಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಏನು ಕ್ರಮ ತಗೊಳ್ತಾರೆ, ಮುಖ್ಯಮಂತ್ರಿಗಳು ಯಾವ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಬಹಳ ಮುಖ್ಯ. ಅದರ ಬಗ್ಗೆ ಡೀಟೇಲ್ ಆಗಿ ಪ್ರತಿಪಕ್ಷ ರಕ್ಷಣೆ ಎಲ್ಲಿದೆ ಅಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಕೇಳುವಂತಹ ಪರಿಸ್ಥಿತಿ ಬಂದಿದೆ. ಕಾರಣ ಹಲವಾರು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿರುವಂತಹ ಪ್ರಕರಣಗಳು. ಉಮೇಶ್ ಅವರೇ, ಚುನಾವಣಾ ಪೂರ್ವದಲ್ಲಿ ಗ್ಯಾರಂಟಿಗಳು ಅಂತ ಘೋಷಣೆ ಮಾಡಿದ್ರು. ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, 135 ಅನ್ನುವಂಥ ಬಹುಮತ ಕೇವಲ ಗ್ಯಾರಂಟಿ ಯೋಜನೆಗಳಿಗಲ್ಲ, ಮಹಿಳೆಯರು ಕೂಡ ನಮಗೊಳ್ಳೆ ಸುಭದ್ರವಾದ ಸರ್ಕಾರ, ರಕ್ಷಣೆ ಸಿಗುತ್ತೆ, ಈ ಆಶ್ವಾಸನೆ, ಈ ಭರವಸೆಯಲ್ಲಿ. ಬಟ್ ಅದು ಈ ದಿನಗಳಲ್ಲಿ ಹುಸಿಯಾಗ್ತಿದೆಯಾ? ಎಲ್ಲೋ ಒಂದು ಕಡೆ ಈ ಮಹಿಳಾ ಸಬಲೀಕರಣ ಅಂತ ಹೇಳ್ಬಿಟ್ಟು ಏನು ನಂಬಿಟ್ಟು ನಮ್ಮ ರಾಜ್ಯದ ಮಹಿಳೆಯರು ಸರ್ಕಾರನ ಆಯ್ಕೆ ಮಾಡಿತ್ತು, ಅಲ್ಲಿ ಒಂದು ಕಡೆ ಕುಂಠಿತವಾಗ್ತಿದೆ ಅಂತ ಹೇಳ್ಬಿಟ್ಟು ಭಾಸವಾಗ್ತಿದೆ ಇಂದಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ. ಇದಕ್ಕೂ ಮುನ್ನ ನಮ್ಮ ಸಹ ವಕ್ತಾರರು, BJP ವಕ್ತಾರರು ಹೇಳ್ತಿದ್ರು ಮಹಿಳೆಯರ ರಕ್ಷಣೆ ಇಲ್ಲ ಕರ್ನಾಟಕದಲ್ಲಿ ಅಂತ. ಅವ್ರನ್ನ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಬ್ರಿಜ್ ಭೂಷಣ್ ಅವರು ಲೋಕಸಭಾ MP ಇದ್ದಾರೆ. ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಪ್ರಪಂಚದಲ್ಲೆಲ್ಲ ಹರಡಿರುವಂತ ನಮ್ಮ ರೆಸ್ಲರ್ಸ್, ಲೇಡಿ ರೆಸ್ಲರ್ಸ್, ಆ ಪ್ರಕರಣದಲ್ಲಿ ಏನ್ ಮಾಡ್ತು ಕೇಂದ್ರ ಸರ್ಕಾರ, ಏನ್ ಪನಿಷ್ಮೆಂಟ್ ಸಿಕ್ಕಿದೆ? ಸೊ ಇದು ನಾನು ಆಗ್ಲೇ ಪುನರುಚ್ಚರಿಸ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಯಾವುದೋ ಒಂದು ಸರ್ಕಾರ ಬಂತು ಅಂತ ಹೇಳಿದ್ರೆ ಕೆಲವೊಂದು ಧಾರ್ಮಿಕ ವ್ಯಕ್ತಿಗಳೇನಿರ್ತಾರೆ ಅವರಲ್ಲಿರೋ ಕ್ರಿಮಿನಲ್ ಚಟುವಟಿಕೆ ಅನ್ನೋದು ಚುರುಕಾಗೋಗ್ಬಿಡುತ್ತೆ. ಸೊ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮಾತ್ರ ನಾವು ಯೋಚನೆ ಮಾಡಬೇಕು. ಆಮೇಲೆ ರಕ್ಷಣೆ ಕುರಿತಾಗಿ ಹೇಳ್ತಾ ಇದ್ರು, ಒಂದು ವಿಪರ್ಯಾಸನೆ, ನಮ್ಮ ಸಂಸತ್ತಿನಲ್ಲಿ ಆಗಿರುವ ಭದ್ರತಾ ವೈಫಲ್ಯವನ್ನೇ ಅವ್ರು ಇನ್ನ ಏನು ಮಾಡ್ಲಿಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಂಸತ್ತು ಅನ್ನೋದು ಹೊಸ ಸಂಸತ್ತು ಕಟ್ಟಿದ್ರು, 860 ಕೋಟಿ ರೂಪಾಯಿ ಸಾರ್ವಜನಿಕರ ದುಡ್ಡು, ಅದನ್ನ ಕಟ್ಬಿಟ್ಟು ಅಲ್ಲಿ ಭದ್ರತಾ ವೈಫಲ್ಯ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಜನರು ವಿಸಿಟರ್ಸ್ ಗ್ಯಾಲರಿನ ಬ್ಲಾಕ್ ಮಾಡಿದ್ದಾರೆ. ಏನಕ್ಕೆ? ಭದ್ರತಾ ವೈಫಲ್ಯ ಆಯ್ತು ಅಂತ ಹೇಳಿ. ಮುಂದೊಂದು ದಿನ ಏನ್ ಮಾಡ್ಬಿಡ್ತಾರೆ, ಮಾಧ್ಯಮದವ್ರನ್ನು ನಿಲ್ಲಿಸ್ಬಿಡ್ತಾರೆ. ಎಲ್ಲರನ್ನು ನಿಲ್ಲಿಸ್ಬಿಟ್ಟು ಕ್ಲೋಸ್ ಡೋರ್ಸ್ ಅಲ್ಲಿ ನಾವು ಲಾಸ್ಟ್ ಪಾಸ್ ಮಾಡ್ತೀವಿ, ನೀವು ಸೊಸೈಟಿನಲ್ಲಿ ಬದುಕೋ ಹೋಗಿ ಅಂತ ಆನೆ ನಡೆದಿದ್ದ ಹಾದಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಹುನ್ನಾರ ನಡೀತಿದೆ. ಸರ್ವಾಧಿಕಾರಿ ಧೋರಣೆ ದಿನೇ ದಿನೇ ಹೆಚ್ಚಾಗಿ ಕಾಣಿಸ್ತದೆ. ಸೊ ಈಗ ಅದಕ್ಕೆ ಎರಡೂ ಸರ್ಕಾರಗಳಿಗೂ ಏನು ನೈತಿಕತೆ ಅನ್ನೋದಿಲ್ಲ, ನಾವು ರಕ್ಷಣೆ ಕೊಡ್ತೀವಿ ಅಂತ. ಸ್ಟ್ರಿಕ್ಟರ್ ಲಾಸ್ ಬರಬೇಕು, ಇಂಪ್ಲಿಮೆಂಟ್ ಆಗಬೇಕು. ಅದರಿಂದ ಜನರ ಮನಸ್ಸಲ್ಲಿ ಬರಬೇಕು, ಏನು ನಾವು ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಎಲ್ಲೊಂದು ಕಡೆ ನಾವು ಕೂತ್ಕೊಂಡು ಇಲ್ಲಿ ಲವ್ ಜಿಹಾದ್ ನಡೀತಿದೆ, ಇಲ್ಲಿ ಮೊದಲನೇದಾಗಿ ನೈತಿಕ ಪೊಲೀಸ್ಗಿರಿ ಅನ್ನೋದು ನಿಲ್ಲಬೇಕು. ನೈತಿಕ ಪೊಲೀಸ್ಗಿರಿ ಅನ್ನೋದು ಯಾವಾಗ ನಿಲ್ಲುತ್ತೆ ಅಂತ ಹೇಳಿದ್ರೆ, ರಿಯಲ್ ಪೊಲೀಸ್ ಸ್ಟ್ರಾಂಗ್ ಇದ್ದಾಗ. ರಿಯಲ್ ಪೊಲೀಸ್ ಸ್ಟ್ರಾಂಗ್ ಇದ್ಬಿಟ್ಟು ಅಲ್ಲಿ ಲಾಸ್ ಇಂಪ್ಲಿಮೆಂಟ್ ಆಗ್ತಾ ಇತ್ತು ಅಂದ್ರೆ ನೈತಿಕ ಪೊಲೀಸ್ಗಿರಿ ಹೊರಗಡೆ ಬರೋದೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ರಿಯಲ್ ಪೊಲೀಸು ಯಾರ್ದೋ ಪ್ರಭಾವಕ್ಕೊಳಗಾಗ್ತಿದ್ದಾರೆ. ಯಾವ ಒಂದು MPಯೋ ಮತ್ತಾರೋ ಫೋನ್ ಮಾಡಿದ ತಕ್ಷಣ ಆಯ್ತು ಸಾಹೇಬ್ರೆ, ಈ ಕೇಸ್ನ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತಾರೆ ಹೊರತು ಅದನ್ನ ಆಕ್ಷನ್ ತಗೊಳ್ತಾ ಇಲ್ಲ. ಸೊ ಇದೇನಂತ ಹೇಳಿದ್ರೆ, ಈ ಪೊಲೀಸ್ ಇರ್ಬೋದು ಅಥವಾ ಬೇರೆ ಇನ್ನೊಂದು ಅಧಿಕಾರಿ ವರ್ಗ ಇರ್ಬೋದು, ಏನಂತ ಹೇಳಿದ್ರೆ ಅವರು ಸಂವಿಧಾನ ಬದ್ಧರಾಗಿರ್ಬೇಕು, ಸರ್ಕಾರಗಳ ಅಥವಾ ಪಾರ್ಟಿ ಬದ್ಧರಾಗಿರ್ಬಾರ್ದು. ಸೊ ಈಗೇನಾಗ್ಬಿಡುತ್ತೆ, 5 ವರ್ಷಕ್ಕೊಂದು ಸರ್ಕಾರ ಬರುತ್ತೆ, 5 ವರ್ಷದಲ್ಲಿ ಎಲ್ಲೊಂದ್ ಕಡೆ ಪೋಸ್ಟಿಂಗ್ ತಗೊಳ್ಳೋಣ, ಬೇರೆ ಏನೋ ಒಂದು ಆಮಿಷಗಳಿಗೆ ಲಾಭ ನಷ್ಟ. ಈ ಲಾಭ ನಷ್ಟ ಅನ್ನೋದು ಸರ್ಕಾರದಲ್ಲಿ ಇರಬಾರ್ದು. ಸರ್ಕಾರ ಇರೋದು ಗವರ್ನೆನ್ಸ್ಗೋಸ್ಕರ, ಬಿಸ್ನೆಸ್ ಮಾಡ್ಲಿಕ್ಕಲ್ಲ. ಬಿಸ್ನೆಸ್ ಮ್ಯಾನ್ ನೋಡ್ಲಿ, ಲಾಭ ನಷ್ಟ ನೋಡ್ಕೊಂಡು ಅವನು ಹುದ್ದೆನೆ ಅಥವಾ ಕಾಯಕವೇ ಹೌದು. ಬಟ್ ಈ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಮಾಡಿದಾಗ ಈ ಲಾಭ ನಷ್ಟ, ಇವಾಗ ಅನ್ಕೊಳ್ಳಿ, ಸಪೋಸ್ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೂ ಅಥವಾ ಯಾವುದೋ ಒಂದು ಡಿಸ್ಟ್ರಿಕ್ಟ್ಗೆ ನ್ಯೂಲಿ ಅಪಾಯಿಂಟೆಡ್ ಒಬ್ಬ ಪೊಲೀಸ್ ಅಧಿಕಾರಿ ಹೋಗಿರ್ತಾರೆ. ಹಲವಾರು ಕಡೆ ಕೇಳಿದಂಗೆ, ನಾನು ಜನರಲೈಸ್ ಮಾಡಿ ಹೇಳ್ತಿಲ್ಲ ಎಲ್ಲರೂ ಅದೇ ರೀತಿ ಅಂತ, ಕೆಲವೊಂದು ಕಡೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಹೋಗಿರ್ತಾರೆ, ಅವರು ಅದನ್ನ ರಿಕವರ್ ಮಾಡಲಿಲ್ಲ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಸೊ ಈ ಹಿಂದೆನೂ ನಡೆದಿದೆ. ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ 40% ಸರ್ಕಾರ ಅಂತ ಏನು ಕರೀತಾ ಇದ್ರು, ಆ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಂಡಿದ್ದಾರೆ ಈಗಿನ ಕಾಂಗ್ರೆಸ್ ಸರ್ಕಾರ. ಸೊ ಇದು ಬರೀ ಎಲೆಕ್ಷನ್ಗೋಸ್ಕರ ಮಾಡಿದ್ದ 40% ಅಂತ ಹೇಳಿದ್ರು, ಎಲ್ಲರೂ ಅವ್ರನ್ನ 40% ಬೇಡ ಅಂತ ಬಿಟ್ರು. ಈಗೇನ್ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಆಗ್ತದೆ. ರೈಟ್, ವೆರಿ ನೈಸ್. ರವಿಚಂದ್ರೇಗೌಡ್ರೆ, ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಗೃಹ ಸಚಿವರು ಇರ್ಬೋದು, ಪರಮೇಶ್ವರ್ ಅವರು,
ಎಲ್ಲೇ ಮೈಕ್ ಸಿಕ್ಕಿದ ಸಂದರ್ಭದಲ್ಲಿ ತಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಕ್ಕೆ ಸಮಯ ವಿನಿಯೋಗಿಸ್ತಾರಲ್ವ, ಅಥವಾ ತಮ್ಮ ಸರ್ಕಾರದ ಬಗ್ಗೆ ಮಾತಾಡೋದಕ್ಕೆ ಸಮಯ ವಿನಿಯೋಗಿಸ್ತಾರಲ್ವ, ಆ ಸಮಯವನ್ನು ರಾಜ್ಯದ ಮಹಿಳೆಯರ ಹಿತದೃಷ್ಟಿಯಿಂದ ಮಾತಾಡೋದಕ್ಕೂ ಕೂಡ ವಿನಿಯೋಗಿಸ್ಬೋದಲ್ವ. ಒಂಟುಮುರಿ ಪ್ರಕರಣ ಆಯಿತು, ಯಾವಾಗಲೂ ಒಂದ್ಸತಿ ಆ ಭಾಗದ ಜಿಲ್ಲಾ ಪ್ರತಿನಿಧಿ ಕೇಳಿದಾಗ ಅದಕ್ಕೆ ರಿಪ್ಲೈ ಕೊಡ್ತಾರೆ ಹೊರತು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಎಸ್ ಈ ಪ್ರಕರಣಗಳು ಈ ದಿನಗಳಲ್ಲಿ ಹೆಚ್ಚಾಗಿದ್ದಾವೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿರೋದನ್ನು ನಾವು ಕಂಡುಕೊಳ್ತಾ ಇದ್ದೀವಿ, ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಆಗಿರುತ್ತೆ, ಯಾವುದೇ ಮಹಿಳೆ ಎಲ್ಲೇ ಅನ್ಯಾಯ ಆಯಿತು ಅಂತ ಖಂಡಿತವಾಗ್ಲೂ ಆ ಭಾಗದ ಸ್ಥಳೀಯರನ್ನ ಸಂಪರ್ಕ ಮಾಡ್ಬೋದು, ನಾವು ನಿಮ್ಮ ರಕ್ಷಣೆಗಿದ್ದೀವಿ ಅಂತ ಹೇಳುವಂತಹ ಸುದ್ದಿಗೋಷ್ಠಿಗಳಿರ್ಬೋದು, ಮಾತುಗಳಿರ್ಬೋದು, ಎಲ್ಲೂ ಕೇಳೋದೇ ಇಲ್ವಲ್ಲ. ಇಲ್ಲ, ಖಂಡಿತ ಅವ್ರಿಗೆ ಒಂದೇ ಒಂದು ಗುರಿ ಇರೋದು, ಮುಂದಿನ ಲೋಕಸಭಾ ಚುನಾವಣೆ ಗೆಲ್ಬೇಕು ಅನ್ನೋದೊಂದು ಗುರಿ ಬಿಟ್ರೆ ಅವ್ರಿಗೆ ಈ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿನ ಪ್ರಚಾರ ಪಡಿಸೋದು, ಜೊತೆಗೆ ಲೋಕಸಭಾ ಚುನಾವಣೆ ಯಾವ ರೀತಿ ಗೆಲ್ಬೇಕು ಅಂತ. ನಾನು ಇದ್ರ ಬಗ್ಗೆ ಮಾತನಾಡೋದಾದ್ರೆ, ಇವರು ಕೇವಲ ಬರೀ ಗ್ಯಾರಂಟಿ ಕೊಡ್ತಾ ಇರೋದಲ್ಲ, ಆ ಗ್ಯಾರಂಟಿಗೋಸ್ಕರ ಹಲವಾರು ರೀತಿಯ ತಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಒಂದು ಉದ್ಯೋಗ ಕ್ರಿಯೇಟ್ ಮಾಡ್ಬೇಕು ಅಂತ ಹೊರಟಿದ್ರೆ, ಅದನ್ನ ನಿನ್ನೆ ತಾವು ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಅದರಲ್ಲಿ ಪದಾಧಿಕಾರಿಗಳನ್ನ ಮಾಡಬೇಕು, ಅವ್ರನ್ನ ಸಂತೈಸ್ಬೇಕು. ಸೊ ಇದರಿಂದ ಸರ್ಕಾರದ ಹಣವನ್ನ ಬಳಸಿಕೊಂಡು ಅವರ ಪಕ್ಷದ ಕಾರ್ಯಕರ್ತರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಏನಾಗಿದೆ, ಇಂದಿರಾ ಗಾಂಧಿ ಕಾಲದಲ್ಲಿ 400 ಚಿಲ್ಲರೆ ಸೀಟ್ ಬರ್ತಿತ್ತು, ಈಗ ಕಳೆದ ಬಾರಿ 40 ಸೀಟ್ ಬಂದಿದ್ದಾರೆ. ಇವ್ರು ಇದೇ ರೀತಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ಕೊಂಡು ಬರೀ ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ಕೊಂಡು ಇವ್ರು ಹೋಗ್ತಾ ಇದ್ರೆ, ಎಲೆಕ್ಷನ್ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ರೆ, ಈ ಬಾರಿ ಇವ್ರು 4 ಸೀಟ್ ತಗೊಳ್ಳೋದು ರಾಜ್ಯದಲ್ಲ, ಈ ದೇಶದಲ್ಲಿ 4 ಸೀಟ್ ತಗೊಳ್ಳೋದು ಕಷ್ಟ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಇವರು ಎಷ್ಟು ಅಡ್ಡದಾರಿ ಹಿಡಿತಿದ್ದಾರೆ ಸಿದ್ದರಾಮಯ್ಯನವರು ಅಂತಂದ್ರೆ, ಮೊನ್ನೆ ನಡೆದ ನೈತಿಕ ಪೊಲೀಸ್ಗಿರಿ, ಮಾರಲ್ ಪೊಲೀಸ್ ಅಂತ ಹೇಳ್ತೀವೋ, ಅದ್ರಲ್ಲಿ 375, 376 IPC ಸೆಕ್ಷನ್ ಪ್ರಕಾರ ಯಾರು ಆರೋಪಿಗಳಿದ್ದಾರೋ ಹೊಡೆದು ಒಳಗ್ ತಂದು ಹಾಕ್ಬೇಕಾಗಿತ್ತು. ಅವ್ರನ್ನ ಯಾರು ಒಳಗ್ ಕರ್ಕೊಂಡು FIR ಫೈಲ್ ಮಾಡಿ ಯಾವ್ದು ಸಣ್ಣ ಪುಟ್ಟ ಕೇಸ್ಗಳು ಹಾಕಿದ್ರೆ ಹೊರತು 375, 376 ಹಾಕಿಲ್ಲ. ಅವ್ರನ್ನ ಮೊದಲು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ಬೇಕು. ಹೊರಗಡೆ ನಿಂತ್ಕೊಂಡು ಪರಮೇಶ್ವರ್ ಅವರು ಇರ್ಬೋದು, ಪಕ್ಷದ ಮಿನಿಸ್ಟರ್ಗಳಿರೋ ಯಾರು ಕೂಡ ನೆಗ್ಲೆಕ್ಟ್ ಆಗಿ ಮಾತಾಡ್ತಿದ್ರೆ ಹೊರತು ಅವ್ರು ಹಾಗೆ ಮಾಡಿಲ್ಲ, ಅವ್ರು ಹೀಗ್ ಮಾಡಿಲ್ಲ, ನಾವು ನೋಡ್ತಾ ಇದ್ದೀವಿ ಅಂತಿದ್ರೆ, ಇದು ನಾನ್ ಬೈಲಬಲ್ ಕೇಸು. ಇಂತಹ ನಾನ್ ಬೈಲಬಲ್ ಇಲ್ಲಿ ನಾನು ಯಾವುದೇ ಪಕ್ಷ ಆಗ್ಲಿ, ನಾನು ಇದರ ಪಕ್ಷ ಒಂದು ಮಹಿಳೆ ವಿಚಾರ ಬಂದಾಗ ಇದಕ್ಕೆ ಒಂದು ಪಕ್ಷದ ಕೋಡ್ ಕೂಡ ಹೋಗ್ಬಾರ್ದು. ನಾನು ಧರ್ಮ, ಯಾವುದೇ ಜನಾಂಗ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರು ಬೇಕಾದ್ರೂ ಆಗಿರ್ಲಿ, ಈ ವಿಚಾರದಲ್ಲಿ ಯಾರಿಗೂ ವಿನಾಯಿತಿ ಕೊಡ್ಬೋದು. ಇದರಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಯಾರು ಅಪರಾಧ ಮಾಡಿ ಆರೋಪ ಗುರಿಯಾಗಿದ್ದಾರೋ ಅವ್ರನ್ನ ಇಮಿಡಿಯೇಟ್ ಕರ್ಕೊಂಡು ಬಂದು ಹಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಜವಾಬ್ದಾರಿಯನ್ನ ಮರೆತಿದೆ ಅಂತ ಅರ್ಥ ಅವ್ರ ಮಾತಿನ ಸಂಪೂರ್ಣ. ಇದು ನಮಗ್ ಪ್ರಶ್ನೆ ಮಾಡ್ತಿರಲ್ವಾ, ಮಣಿಪುರದಲ್ಲಿ ಇಬ್ರು ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರು. ಎಷ್ಟು ಪ್ರಶ್ನೆ ಮಾಡಿದ್ರಿ ಕೇಂದ್ರ ಸರ್ಕಾರಕ್ಕೆ ನೀವು? ಇಡೀ ದೇಶದ ತುಂಬಾ ದೇಶದ ಮರ್ಯಾದೆನೆ ತೆಗೆದ್ರಲ್ಲ. ಮಣಿಪುರದಲ್ಲಿ ಇಬ್ರು ಮಹಿಳೆಯರನ್ನ ಅಲ್ಲ, ಒಂದ್ ನಿಮಿಷ ನಾವು ಮಾಡ್ತೀವಲ್ಲ, ನೀವು ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ, ನೀವು ನೀವು ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಲ್ಲ, ನಾವು ಕೊಡ್ತೀವಿ. ಯಾಕೆ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರ ಕೇಳಿ. ಆಮೇಲೆ ಆ ಬ್ರಿಜ್ ಭೂಷಣ್ ಬಗ್ಗೆ ಕೇಳಿದ್ರು, ಎಷ್ಟು ಡಿಬೇಟ್ ಮಾಡಿದೀರಾ ಬ್ರಿಜ್ ಭೂಷಣ್ ಬಗ್ಗೆ? ಎಷ್ಟು ಬಿಜೆಪಿ ಕೇಳಿದಿರಾ? ಅದಾದ್ಮೇಲೆ ಇದು ಅತ್ಯಾಚಾರ ಪ್ರಕರಣ ಆಯ್ತು, ಇಡೀ ಆ ಬಾಲಕಿ ಕುಟುಂಬನೇ ನಾಶ ಮಾಡ್ಬಿಟ್ರು, ಕೊಂದಾಕ್ಬಿಟ್ರು. ಎಷ್ಟು ಚರ್ಚೆಗಳಾಗಿದ್ದಾವೆ ಈ ದೇಶದಲ್ಲಿ. ಅದಾದ್ಮೇಲೆ ಇದನ್ನ ಸಿದ್ದು ಮೂಸೇವಾಲಾ ಪ್ರಕರಣ ಆಯ್ತು ಪಂಜಾಬ್ ಗೌರ್ಮೆಂಟ್ ನಲ್ಲಿ, ಅದ್ರ ಬಗ್ಗೆ ಎಷ್ಟು ಚರ್ಚೆಗಳಾಗಿದ್ದಾವೆ. ಸೊ ಎಲ್ಲಾ ಸರ್ಕಾರದಲ್ಲೂ ಅತ್ಯಾಚಾರ, ಮಹಿಳೆಯರಿಗೆ ಇದು ರಕ್ಷಣೆ ಕೊಡೋರು ಇವ್ರು ಎಷ್ಟು ಕೊಟ್ಟಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತೆಲ್ಲ ನೋಡಿದೀವಿ. ಮಣಿಪುರದಲ್ಲಿ ಘಟನೆ ಅಷ್ಟೆಲ್ಲ, ಅದು ಬಿಲ್ಕಿಸ್ ಬಾನು ಪ್ರಕರಣ ಸುಪ್ರೀಂ ಕೋರ್ಟ್ ಏನಂತ ತೀರ್ಪು ಕೊಡ್ತು? ಗುಜರಾತ್ ಸರ್ಕಾರ ಇವ್ರನ್ನ ಅತ್ಯಾಚಾರಿಗಳನ್ನ ಬಿಟ್ಟಿದ್ದೇ ತಪ್ಪು ಅಂತ ಹೇಳ್ತು. ಅವ್ರನ್ನ ಇವರು ಪಾಪ ಯಾವ್ದೋ ಜಾತಿಗೆ ಸೇರಿದವರು, ಆ ಜಾತಿ ಸೇರಿದವರು ಅಪರಾಧ ಮಾಡಲ್ಲ ಅಂತ ಹೇಳಿ ವೆಲ್ಕಮ್ ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ? ನರೇಂದ್ರ ಮೋದಿನ ಮಾತಾಡ್ಸಿದ್ರ ಅದ್ರ ಬಗ್ಗೆ? ಕೇಂದ್ರ ಸರ್ಕಾರ ನಮ್ ಪ್ರಶ್ನೆ ಮಾಡಿದಿರಾ? ಇವತ್ ಯಾರೋ ಎಲ್ಲೋ ಒಂದು ಅಪರಾಧ, ಯಾರಾದ್ರೂ ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ರ ಬಿಜೆಪಿ ಅವ್ರ ತರ? ಇಲ್ಲ ಬಿಜೆಪಿ ಸಂಘಟನೆ ಅವ್ರ ತರ, ಬಿಜೆಪಿ ಸಂಘಟನೆ ಅವ್ರ ತರ ಇವತ್ತು ರಾಜ್ಯ ಸರ್ಕಾರದಲ್ಲಿ ಕೇವಲ ನಿಮ್ಗೆ 6 ತಿಂಗಳಿಗೆ ಇಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂದ್ರೆ, ಮಣಿಪುರದಲ್ಲಿ 70 ದಿವಸ ನರೇಂದ್ರ ಮೋದಿ ಇವತ್ತರೆಗೂ ಹೋದ್ರ ಮಹಿಳೆಯರನ್ನ ಸಂತೈಸಕ್ಕೆ? ಅಲ್ಲ, ಅಷ್ಟೊಂದು ಸಾವಿರಾರು ಜನ ಸತ್ತೋಗ್ಬಿಟ್ರಲ್ಲ, ನರಮೇಧ ಆಯ್ತಲ್ಲ ಮಣಿಪುರದಲ್ಲಿ ನಮ್ ಕಣ್ಣೆದುರುಗಡೆ. ಈ ಕಾಲದಲ್ಲಿ ಯಾರಾದ್ರೂ ಅದನ್ನ ಪ್ರಶ್ನೆ ಮಾಡಿದ್ರ? ಪಾಪ ಅಲ್ಲಿ ಇವರು ಕ್ರೀಡಾಪಟುಗಳು ಇದನ್ನ ತಮಗ್ ಕೊಟ್ಟಿರೋ ಅಂತ ಕ್ರೀಡಾ ರತ್ನ ಪ್ರಶಸ್ತಿನ ಡೈಲಿ ಕೆಂಪುಕೋಟೆ ಮುಂದೆ ಇಟ್ಬಿಟ್ಟು ಅದ್ರಲ್ಲ ಯಾರಾದ್ರೂ ಹೋಗ್ಬಿಟ್ಟು ಸಂತೈಸಿದ್ರ? ಇವತ್ತವರೆಗೂ ಏನಾದ್ರು ಸ್ಕ್ರೀನ್ ಟೈಮ್ ಕೊಟ್ಟಿದ್ದೀರಾ ಅವ್ರಿಗೆ? ಯಾರ್ದಾದ್ರೂ ಪ್ರಶ್ನೆ ಮಾಡಿದ್ರಾ? ಪ್ರಕರಣ ಇರ್ಬೋದು, ಎಲ್ಲದಕ್ಕೂ ಜಾಣ ಮೌನ ವಹಿಸುವಂತ ಈ ಬಿಜೆಪಿಗೆ ಪ್ರಶ್ನೆ ಮಾಡೋ ನೈತಿಕತೆನೆಲ್ಲ ನೀವು ಅದಂಗೆ ಪ್ರಶ್ನೆ ಮಾಡ್ತೀರಾ ಅಂತ? ಯಾವ್ದ್ರಲ್ಲೂ ಜಾಣ ಮೌನ ಅಂತ ವಹಿಸಿದ್ದೇನಿಲ್ಲ.
ಮಣಿಪುರದ ಒಂದು ಕೃತ್ಯ ಅದು ಬಹಳ ಹೇಯವಾದದ್ದು, ನಾವು ಖಂಡಿಸ್ತೇವೆ. ಆನಂತರ ಅಲ್ಲಿ ಏನು ಆಕ್ಷನ್ ತಗೋಬೇಕು ಇವರು ಉತ್ತರ ಬೇಕಾ ಮಕ್ಕಳಾಟ ಅಂತ ಹೇಳಿ ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡ್ತೀರಾ? ಸಿದ್ದರಾಮಯ್ಯ ಅವ್ರು ಮಾತಾಡ್ತಿಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಯಾಕೆ ಮಾತಾಡಬಾರ್ದು? ನರೇಂದ್ರ ಮೋದಿ ಮಾತಾಡಬಾರ್ದಾ? ಅಮಿತ್ ಶಾ ಮಾತಾಡಬಾರ್ದಾ? ಮಾತಾಡಕ್ಕೆ ಹೇಳಿ ಅವ್ರಿಗೆ. ಅಮಿತ್ ಶಾ ಅವರು ಮಾತಾಡಿದ್ದಾರೆ, ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಮಣಿಪುರದಲ್ಲೇ ಅದರ ಹಿಂದಿನ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿದ್ದು ಲಕ್ಷದೀಪ ಪ್ರಸ್ತಾಪ ತಪ್ಪಾಗಿ ಮಾಡ್ತಾ ಇದ್ದೀರಾ. ನೋಡಿ ಅವರಿಗೆ ಇದು ನೀವು ಹೇಳೋದು ಹೆಂಗಿದೆ ಅಂದ್ರೆ ಕಾಂಗ್ರೆಸ್ ನರೇಂದ್ರ ಮೋದಿ ಅವರನ್ನ ಲಕ್ಷದೀಪ ಬಿಲ್ಕಿಸ್ ಬಾನು ಅತ್ಯಾಚಾರಿಗಳನ್ನ ಆಚೆಗಡೆ ಬಿಡ್ತಾರಲ್ಲ, ನೋಡಿ ಮಣಿಪುರ ಕೇಳಿ, ಕಾಂಗ್ರೆಸ್ನವರಿಗೆ ಇಡೀ ದೇಶದಲ್ಲೇ ಸರಿ ಇಲ್ಲ, ನಮ್ಮ ರಾಜ್ಯದಲ್ಲಿ ಬಂದು ಇಟ್ಕೊಂಡಿದ್ದಾರೆ ಬಿಜೆಪಿ ಅವರಿಗೆ. ಕಾಂಗ್ರೆಸ್ನವರಿಗೆ ಏನಾಗ್ಬಿಟ್ಟಿದೆ ದೇಶದ ನರೇಂದ್ರ ಮೋದಿ ಅವರನ್ನ ತಲೆಯಲ್ಲಿ ಅದಕ್ಕಿಂತ ಇವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಎಲ್ಲದರಲ್ಲೂ ನರೇಂದ್ರ ಮೋದಿ ಬಿಜೆಪಿ. ಈಗ ಸೂರ್ಯ ಮುಕುಂದರಾಜ್ ಅವರು ಬಹಳ ಸೂಕ್ಷ್ಮವಾಗಿ ಪ್ರಶ್ನೆ ಎತ್ತಿದ್ದಾರೆ, ನೀವು ಅದು ಉತ್ತರ ಕೊಡ್ಲೇಬೇಕು. ಮಣಿಪುರ ಇರಬಹುದು, ಅಲ್ಲಿ ಆಗ್ತಿರುವಂತಹ ದೌರ್ಜನ್ಯ ಇದೆಯಲ್ಲ, ಯಾರು ಕೂಡ ಅವತ್ತು ಸಾಕ್ಷಿ ಮಲ್ಲಿಕ್ ಕೂಡ ತನ್ನ ಟೇಬಲ್ ಮೇಲೆ ಶೂ ಇಡುವಂತ ಪ್ರಸಂಗ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಎಲ್ಲ ಇದು ಮಣಿಪುರದ ವಿಷಯ ಬಂದದಿದ್ರೆ ಅಲ್ಲಿ ಏನು ಘಟನೆ ಸಂಭವಿಸ್ತು, 3 ದಿನ ಅಮಿತ್ ಶಾ ಅವರು ಹೋಗಿ ಅಲ್ಲೇ ಜಾಂಡಾ ಹೂಡಿ ಆ ಒಂದು ಇದು ಏನು ಘಟನೆಯನ್ನ ರಾಜ್ಯದ ಜನತೆಗೆ ಏನ್ ಕನ್ಫ್ಯೂಸ್ ಆಗೋದು ಗೊತ್ತಾ? ಸೂರ್ಯ ಮುಕುಂದರಾಜ್ ಅವ್ರು ಹೇಳ್ತಿರೋದು ನಿಜವೇ ಅಥವಾ ನೀವು ಹೇಳ್ತಿರೋದು ನಿಜವೇ ಅನ್ನೋ ಸೃಷ್ಟಿ ಆಗುತ್ತೆ. ಇವಾಗ ನೀವು ಮಾಧ್ಯಮದಲ್ಲಿ ಇದ್ದೀರಾ ಅಲ್ವಾ? ನೀವು ಮಾಧ್ಯಮದಲ್ಲಿ ದಿವಸ ಅಮಿತ್ ಶಾ ಅವರು 3 ದಿನ ಅವ್ರಿಗೊಂದು ಅವಕಾಶ ಕೊಡೋಣ. ಅಮಿತ್ ಶಾ ಅವರು 3 ದಿನ ಹೋಗಿ ಅಲ್ಲೇ ಜಂಡಾ ಹೂಡಿ ಒಂದು ಘಟನೆಯನ್ನ ಮಾತಾಡ್ಬೇಕಾ? ಇಲ್ಲ ನೀವು ಮಾತಾಡಿ, ನಾನು ನೋಡಿಲ್ಲ. ನೀವು ಅವರನ್ನೇ ಮಾತಾಡಲ್ಲ, ನೀವು ಹೋಗೋದಲ್ಲ, ನೀವು ಉತ್ತರ ಬೇಕಾ ಅಥವಾ ಏನು ಡಿಸ್ಟರ್ಬ್ ಮಾಡ್ಬೇಕಾ? ನೀವು ಎಲ್ಲಿ ಅಮಿತ್ ಶಾ ಎಲ್ಲಿ ಕೊಟ್ಟಿದ್ದಾರೆ, ನರೇಂದ್ರ ಮೋದಿ ಹೇಳ್ತಾ ಇದ್ದೀನಲ್ಲ ನಾನು, ಅಲ್ಲೇ ಇದ್ರು ಪರಮೇಶ್ವರ್ ಅಲ್ಲೇ ಜಾಂಡಾ ಹೂಡಿ ಘಟನೆಯನ್ನ ತಾಬಲ್ಲಿ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ಫಾರ್ಮೇಶನ್ ಇಲ್ಲ ಅಷ್ಟೇ ಅಲ್ಲ, ಈ ಎಲ್ಲ ಘಟನೆಗಳ ಹಿಂದೆ ಮಾಧ್ಯಮದ ಕೆಲಸನೇ ಈ ಎಲ್ಲ ಘಟನೆಗಳ ಹಿಂದೆ ನರೇಂದ್ರ ಮೋದಿ ಹತ್ರ ಹೋಗೇ ಇಲ್ಲ. ನರೇಂದ್ರ ಮೋದಿ ಮಾತಾಡ್ಸಕ್ಕೆ ಒಂದೇ ಒಂದು ಪ್ರಶ್ನೆ ಮಾಡಿಲ್ಲ ನರೇಂದ್ರ ಮೋದಿ. ಏನ್ ಗೊತ್ತಾ, ಈ ಒಂದು ಘಟನೆಯ ಹಿಂದೆ ಕಾಂಗ್ರೆಸ್ನ ಕುಮ್ಮಕ್ಕು ಇದೆ ಅನ್ನೋದು ಕೂಡ ಪೂರ್ವವಾಗಿದೆ. ಕುಮ್ಮಕ್ಕಿದ್ರೆ ಕೊಡ್ರಿ, ಎಲ್ಲ ದೇಶಕ್ಕೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆಯ್ತಾ? ಏನ್ ಗೊತ್ತಾಗ್ಬಿಟ್ಟಿದೆ? ಮಣಿಪುರ ಅಂತ ಇಡೀ ದೇಶದಲ್ಲಿ ಯಾವ ಸರ್ಕಾರ? ಬಿಜೆಪಿ ಸರ್ಕಾರ. ಅಮಿತ್ ಶಾ ಅವರು 3 ದಿನ ಜಾಂಡಾ ಹೊಡಿ ಘಟನೆಯ ಏನೋ ಪರಿಸ್ಥಿತಿಯನ್ನ ತಾಬಂದಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಏನೇನ್ ಮಾಡ್ಬೇಕು ಅಲ್ಲಿ ಎಲ್ಲವನ್ನೂ ಕೆಲಸವನ್ನ ಮಾಡಿದ್ದಾರೆ. ಕುಕಿ ಸಮುದಾಯ ಎಸ್, ಅವರು ಎರಡು ಇದು ಸಮುದಾಯದ ನಡುವೆ ಏನಾಯ್ತು ಘಟನೆ, ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಯುದ್ಧ ನಡೀತಾ ಇದೆ, ಬೆಂಕಿ ಹಚ್ಚುವಂತ ಕೆಲಸವನ್ನ ಕಾಂಗ್ರೆಸ್ ದೇಶದೊಳಗಡೆ ಯುದ್ಧ ನಡೀತಾ ಇದೆ, ಅದನ್ನ ತಡೆಯಕ್ಕಾಗಿಲ್ಲ ನಿಮ್ ಕೈಲಿ. ದೇಶದೊಳಗಡೆ ಯುದ್ಧ ನಡೀತಾ ಇದೆ, ದೇಶದೊಳಗಡೆ ಯುದ್ಧ ನಡೀತಾ ಇದೆ, ತಡೆಯುವಂತ ಕೆಪಾಸಿಟಿ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಕ್ರೈಮ್ ಜಾಸ್ತಿ ಆಗಿದೆ ಅಂತ ಮಾತಾಡ್ತಾರೆ. ಆ JDS ಅವ್ರು ಮಾತಾಡ್ತಾರೆ, ಪ್ರತಾಪ್ ಸಿಂಗ್ ತಮ್ಮನ್ನ ಅರೆಸ್ಟ್ ಮಾಡಿದ್ರೆ ಪ್ರತಾಪ್ ಸಿಂಗ್ ತಪ್ಪೇ ಮಾಡಿಲ್ಲ ಅಂತಾರೆ JDS ನ ಕುಮಾರಸ್ವಾಮಿ ಅವರು. ಇವತ್ತು ಇಲ್ಲಿ ಬಂದು ಮಾತಾಡ್ತಾರೆ. ಬ್ರಜ್ಭೂಷಣ್ ಸಿಂಗ್ ಆನಂತರ ಹೂಡಾ ಅವರ ಮಗ, ಅವರಿಬ್ಬರ ಮಧ್ಯೆ ಇರುವಂತ ಕ್ಲಾಶಿನಿಂದಾಗಿ ಇದಾಗಿದೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಸುಭದ್ರವಾದಂತಹ ಆಡಳಿತವನ್ನು ಕೊಡ್ತಾ ಇದೆಯಾ? ರಾಜ್ಯದ ಮಹಿಳೆಯರ ರಕ್ಷಣೆ ಇದೆಯಾ? ಬಿಜೆಪಿ ಆಡಳಿತ ತೋರಿಸ್ತಾ ಇದೆ. ಸಾಕ್ಷಿ ಮಲ್ಲಿಕ್ ಅವರು ಇದು ಏನೋ ಲೈಂಗಿಕ ಕಿರುಕುಳ ಅಂತ ಹೇಳಿದ್ರು. 3 ವರ್ಷದ ನಂತರ ಅವರು ಬರೀ ಒಬ್ಬರೇ 20 ಜನ 20 ಜನ
ಇವ್ರನ್ನ ಇಲ್ಲ ಸತ್ಯ ಕರೆಕ್ಟಾಗಿ ಇಟ್ಕೊಬೇಕಲ್ಲ. ಏನ್ ಗೊತ್ತಾ ಮೇಡಮ್, ಸತ್ಯ ಹೊರಗಡೆ ಬರ್ತಿದ್ಯಾ? ಸತ್ಯ ನಾನು ಒಳಗಡೆ ಹೇಳ್ತಾರೆ, ಅದಕ್ಕೆ ನೀವು ತಡ್ಕೊಳ್ಳೋದು ಅಲ್ಲ. ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸತ್ಯ ಎಲ್ಲ ಹೇಳ್ತಿದ್ದೀನಲ್ಲ, ಉತ್ತರ ಕೇಳ್ರಿ, ನೀವು ಮಾತಾಡೋಕೆ ನಾನು ಸುಮ್ನೆ ನಾನು ಇದ್ರಲ್ಲೇ ಹೋಗುತ್ತೆ. ತಾಳ್ಮೆಯಿಂದ ಕೇಳುವಂತ ಒಂದು ತಾಕತ್ತು ಇಟ್ಕೊಂಡಿದ್ದೀನಿ. ಅದನ್ನ ನೀವು ಇಟ್ಕೊಳ್ಳಿ. ತಾಳ್ಮೆ ಇರಲಿ ನಿಮ್ಗೆ, ತಾಳ್ಮೆ ಇರಲಿ. ಯಾಕೆ ನೀವೆಲ್ಲ ನರೇಂದ್ರ ಮೋದಿ ಸೂರ್ಯಪ್ರಕಾಶ್ ಅವರೇ, ಇಷ್ಟು ತಾಳ್ಮೆ ಇಲ್ಲ ಅಂದ್ರೆ ಬಹಳ ಕಷ್ಟ ಅಲ್ಲ, ಆಗುತ್ತೆ. ತಾಳ್ಮೆ ಅವ್ರು ಇದೆ. ಹೇಳಕ್ಕೂ ಅವಕಾಶ ಇವರು ಕೊಡ್ಬೇಕು. ಸುಳ್ಳು ಹೇಳಿದಾಗೆಲ್ಲ ನಾವು ಕೇಳ್ಕೊಂಡು ನಾವೆಲ್ಲ ಸುಳ್ಳು ಹೇಳಿದ್ವಿ. ಎಲ್ಲ ಅಲ್ವಾ? ತಾಳ್ಮೆ ತೋರಿಸಿ, ತಾಳ್ಮೆ ಮಣಿಪುರದಲ್ಲಾಗಿರೋ ತೋರಿಸಿ. ಸುಳ್ಳ? ನಾನು ಒಂದ್ ಮಾತಕ್ಕೂ ಆಡಕ್ಕೂ ಬಿಟ್ಟಿಲ್ಲ ಇವರು, ಆಯ್ತಾ? ಒಂದ್ ಮಾತು ಆಡಕ್ಕೂ ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ಸತ್ಯ ಹೊರಗಡೆ ನೋಡಿ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ತಪ್ಪು ಮಾಹಿತಿನ ಕೊಡಕ್ಕೆ ಹೋಗ್ತಾ ಇದ್ದೀರಾ. ಫುಲ್ ಡಿಸ್ಟರ್ಬ್ ನೀವೆಲ್ಲ ಹೇಳಿದ್ದು ಸತ್ಯ ಡಿಬೇಟ್ಗೋಸ್ಕರ ಮಣಿಪುರದಲ್ಲಿ ಸತ್ಯ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಸುಳ್ಳು ಹೇಳುವಾಗ ನಾನು ಕೂಡ ಡೆಮಾಲಿಷ್ ಮಾಡುವಂತ ಎಲ್ಲ ಡಿಬೇಟಿನ ಒಂದು ಡೆಕ್ಲರೇಷನ್ ಮಾಡಿ ನಾನು ಸುಮ್ಮನಿದ್ದೆ. ನೀವು ಕೂಡ ಕೇಳುವಂತ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ. ಫಸ್ಟ್ ಕೇಳುವಂತ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ಸಲ ನಿಮ್ಗೆ ಅಮಿತ್ ಶಾ ಜಾಂಡ ಹೊಡಿದ್ರು ಅಂತ ಹೇಳ್ತಾರಲ್ಲ, ಏನು ಜಾಂಡ ಹೊಡಿದ್ರು? ಯಾವ ದೇಶದ ಜನ ತೋರಿಸ್ತಾರೆ, ಆಯ್ತಾ? ಬಿಜೆಪಿ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಗುಜರಾತ್ ಮಹಿಳೆ ಮೇಲೆ ಅತ್ಯಾಚಾರ ಕೇಳಿಸಿಕೊಳ್ಳುವಂತ ಸೂರ್ಯ ಮುಖಂಡರಾಜು ಒಂದು ಪ್ರಶ್ನೆ ಕೇಳಿದ್ರು, ಎಷ್ಟರ ಮಟ್ಟಿಗೆ ಬಿಜೆಪಿ ನೈತಿಕತೆ ಇಲ್ಲ ಅಂದ್ರೆ ಒಂದ್ ನಿಮಿಷ ನಾಯಕರೇ ಅಂತವ್ರು ಅಂತ. ನಾನು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೀನಿ, ಬಟ್ ಅವ್ರಿಗೆ ಕೇಳುವಂತ ಇದು ತಾಳ್ಮೆ ಇಲ್ಲ. ಆಯ್ತು. ಆ ನಂತರ ಡಿಸ್ಟರ್ಬ್ ಆಗ್ತಿದ್ದಾರೆ. ಏನ್ ಮಾಡೋಣ ಆಯ್ತಾ? ಅವ್ರಿಗೆ ಉತ್ತರ ಬೇಕಾಗಿಲ್ಲ, ಆಯ್ತಾ? ಎಲ್ಲಾದ್ರೂ ಈ ಸತ್ಯಗಳು ಜನತೆ ಗೊತ್ತಾಗ್ಬಿಟ್ರೆ ಅಂತ ಹೇಳ್ಕೊಂಡು ಅವರಿಗೆ ಡಿಸ್ಟರ್ಬ್ ಆಗ್ತಿದ್ದಾರೆ. ಅವ್ರಿಗೆ ತಾಳ್ಮೆ ಇಲ್ಲ. ಅದಕ್ಕೋಸ್ಕರ ಪ್ರಶ್ನೆ ನೀವು ಕೇಳಿದ್ರು ಕೂಡ ನನ್ಕಿಂತ ಜಾಸ್ತಿ ಅವರೇ ಮಾತಾಡಿದ್ದಾರೆ. ಅಂದ್ರೆ ಸಮಥಿಂಗ್ ಇಸ್ ಫಿಶಿ, ಆಯ್ತಾ? ಇವಾಗ ಕರೆಕ್ಟ್ ಆಗಿದೀವಿ ಅಂತ ಸರಿ, ನೀವೇ ಮಾತಾಡ್ಬೇಡಿ. ಡಿಬೇಟ್ ನನ್ನ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಮಾತಾಡಿ. ನಾನು ಅವ್ರ ಬಗ್ಗೆ ಹೇಳಿದ್ನ ಅಲ್ಲ, ನನ್ನ ಬಗ್ಗೆ ಯಾಕೆ ಮಾತಾಡ್ಬೇಕು ಇವರು? ಸಮಥಿಂಗ್ ಇಸ್ ಫಿಶಿ, ಅದು ಇದು ಸತ್ಯ ಅವ್ರಿಗೆ ನೀವು ಮಾತಾಡಕ್ ನಮ್ಮೇಲೆ ಆರೋಪ ಮಾಡ್ಕೊಂಡೆ ಬಿಜೆಪಿ ಸರ್ಕಾರ ಕೇಳಿ. ಬಿಜೆಪಿ ಅವ್ರು ಮಧ್ಯಭಾಯ ಆಗ್ತಾರೆ, ಬಿಜೆಪಿ ಅವ್ರು ಮಧ್ಯಭಾಯ ಆಗ್ತಾರೆ. ಇಷ್ಟು ದಿವಸ ಹೇಳ್ತಾ ಇದ್ರಿ, ಇವಾಗ ಅವ್ರು ಮಾತಾಡ್ತಿದ್ರು. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿ, ಮಣಿಪುರದ ವಿಷಯ ಹೇಳಿದೆ ನಾನು. ಆ ನಂತರ ಬ್ರಿಜ್ಭೂಷಣ್ ಅದರಲ್ಲಿ 3 ವರ್ಷದ ನಂತರ ಹೇಳಿ, ಆಮೇಲೆ ಹಂಗೆ ಇದನ್ನು ಹೇಳ್ಬಿಡಿ. ನೋಡಿ, ಬಿಲ್ಕಿಸ್ ಬಾನು ಪ್ರಕರಣ ಹೇಳಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಮೇಡಮ್ ನೀವು ಕಂಟ್ರೋಲ್ ಮಾಡಬೇಕು. ಯಾಕಂತ ಹೇಳಿದ್ರೆ ಮಾತಾಡಕ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಕೂತ್ಕೊಂಡು ವೇಸ್ಟ್. ನಾನು ಉತ್ತರ ಕೊಡ್ತಿದ್ದೀನಿ, ನಿಮ್ ಕೇಳಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ನೇರ ಪ್ರಶ್ನೆ, ಬಹಳ ಸೂಕ್ಷ್ಮ ವಿಚಾರ ಇದೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಆದ್ರೆ ನೀವ್ ಹೇಳಿದ್ದು ಅಲ್ಲಿ ಹೋಗ್ಬೇಕು, ನಾನು ಹೇಳೋದು ಅಲ್ಲಿಗೆ ಹೋಗ್ಬಾರದು ಅಂತ ಹೇಳ್ಕೊಂಡು ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ, ಆಯ್ತಾ? ನೀವೇನ್ ಮಾಡ್ತೀರಿ? ನೀವ್ ಹೇಳಿದ್ರು ಆಯ್ತಾ? 3 ವರ್ಷದ ನಂತರ ಅವರು ಆರೋಪವನ್ನ ಮಾಡಿದ್ದಾರೆ, ಆಯ್ತಾ? ಆ ನಂತರ ರವೀಂದರ್ ಹೂಡಾನೋ ಭೂಪಿಂದರ್ ಸಿಂಗ್ ಹೂಡಾ ಅವರ ಮಗ ಮತ್ತು ಈ ಬ್ರಿಜ್ಭೂಷಣ್ ಸಿಂಗ್ ಅವರ ನಡುವಿನ ಆ ಒಂದು ಅಧ್ಯಕ್ಷಗಿರಿಯ ಕಾದಾಟದಿಂದಾಗಿ ಈ ಎಲ್ಲ ಕೇಸ್ಗಳು ಅನಾವರಣ ಆಗ್ತಾ ಇದೆ ಅನ್ನುವಂಥದ್ದು ಅದೊಂದು ಸತ್ಯ ಎಲ್ರಿಗೂ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ 3 ವರ್ಷ ನಿಜವಾಗಿಯೂ ಆಗಿದ್ದಿದ್ರೆ 3 ವರ್ಷ ಬೇಕಾಗಿರಲಿಲ್ಲ, ಆವಾಗಲೇ ಹೇಳ್ಬೋದಿತ್ತು ಅವರು. ಆನಂತರ ಅದರಲ್ಲಿ 3 ಜನ ಆರೋಪ ಮಾಡಿದ್ರಲ್ಲಿ ಒಬ್ರು ಇಲ್ಲ ಈ ತರ ಆಗಿಲ್ಲ ಅಂತ ಹೇಳ್ಕೊಂಡು ಬ್ಯಾಕ್ಔಟ್ ಮಾಡಿದ್ದಾರೆ, ಆಯ್ತಾ? 3 ಜನರಲ್ಲಿ 2 ಇವಾಗ ಮಾಡ್ತಾ ಇದ್ದಾರೆ. ಒಂದು. ಎರಡನೇದಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಆಮ್ ಆದ್ಮಿ ಪಾರ್ಟಿಯವರು ಆವಾಗ ಹೇಳಿದ್ರು, ಬ್ರಿಜ್ಭೂಷಣ್ ಸಿಂಗ್ದು ವಿಷಯವನ್ನ ಎತ್ತಿ ಏನೋ ಹೇಳಿದ್ರು, ನಿರ್ಭಯ ಕೇಸಲ್ಲಿ ಅತ್ಯಾಚಾರಿಗೆ 18,000 ರೂಪಾಯಿ ದುಡ್ಡು ಒಂದು ಹೊಲಿಗೆ ಮಷೀನನ್ನು ಕೊಟ್ಟು ಕಳಿಸಿದವರು ಇವರು ಅತ್ಯಾಚಾರದ ವಿಷಯದಲ್ಲಿ ಮಾತಾಡುವಂಥ ಯಾವುದೇ ನೈತಿಕತೆಯನ್ನು ಇಟ್ಕೊಂಡಿಲ್ಲ, ಆಯ್ತಾ? ಅದರಿಂದಾಗಿ ನೋಡಿ, ಇಂಥ ಒಂದು ಇದರಲ್ಲಿ ರಾಜಕೀಯ ಮಾಡಬಾರ್ದು. ನಾವೇನು ಸ್ಪಷ್ಟವಾಗಿ ನಾವು ಇದು ಡಿಮಾಂಡ್ ಮಾಡ್ತಿದ್ದೀವಿ ಏನಂತ ಹೇಳಿದ್ರೆ, ಇದನ್ನು CBI ಕೇಸಿಗೆ ಕೊಡಿ, CBI ತನಿಖೆ ಕೊಡಿ. ಆವಾಗ ಅವರಿಗೆ ಇದು ಯಾರು ಇವರಿದಾರಲ್ಲ, ವಿಕ್ಟಿಮ್ ಇದಾರಲ್ಲ, ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಿದ್ದೀವಿ. ಅದರಲ್ಲಿ ಏನು ದೊಡ್ಡದಿದೆ ಅಲ್ವಾ? ಈಗ ನೋಡಿ, ರಾಷ್ಟ್ರೀಯ ಪಕ್ಷಗಳ ರಾಷ್ಟ್ರೀಯ ಪ್ರಭಾವಿ ನಾಯಕರು ರಾಷ್ಟ್ರೀಯ ಪಕ್ಷನೇ ಆಯ್ತು ಸರ್, ಬಹಳ ವರ್ಷಗಳಿಂದ ಇರುವಂತಹ, ಕಳೆದ 70-80 ವರ್ಷಗಳಿಂದ ಇರುವಂತಹ ಕಾಂಗ್ರೆಸ್
ಕಳೆದ ಹಲವಾರು 40 ವರ್ಷಗಳಿಂದ ಇರುವಂಥ BJPಯ ನಡುವೆ ರಾಜ್ಯದ ಜನ ಹೈರಾಣಾಗ್ತಿದ್ದಾರೆ. ಸುಭದ್ರ ಸರ್ಕಾರ ಇಲ್ಲ, ಸುಭದ್ರವಾದಂತಹ ಆಡಳಿತ ಇಲ್ಲ. ಏನು ಹೇಳ್ತೀರಾ? ಅದೇನೋ 100% ನಿಜ. ಆಗ್ಲಿಂದ ನಾನು ನೋಡ್ದಂಗೆ ತೂತು ಮೇಮೆ ಆಗಿದೆ. ಅವ್ರ ಟರ್ಮ್ ಇದ್ದಾಗ ಹಂಗಾಯ್ತು, ಇವ್ರ ಟರ್ಮ್ ಇದ್ದಾಗ ಹಿಂಗಾಯ್ತು ಅಂತ ಹೇಳಿದ್ರು. ಈಗ ಹೇಳ್ತೀನಿ ಅದನ್ನು ಹೇಳ್ತೀನಿ. ಪಂಜಾಬ್ ಸರ್ಕಾರದಲ್ಲಿ ಅಲ್ಲಿ ಸ್ವಿಂಗ್ ಮಿಷಿನ್ ಕೊಟ್ರು ಅಂತ ಹೇಳಿದ್ರು. ಅದು ಜುವನೈಲ್ ಆಕ್ಟ್. ಜುವನೈಲ್ ಅದ್ರಲ್ಲೊಬ್ಬ ಹೇಳ್ತೀನಿ 17 ವರ್ಷ. ಅದು ಲಾ ಪ್ರಕಾರ ಈ ಮುಂದಿನ ದಿನಗಳಲ್ಲಿ ಈ ರೀತಿ ಆಗ್ಬಾರ್ದು ಅನ್ನೋ ಒಂದು ಅದು ಪರಿವರ್ತನೆಗೆ ಸಬಲೀಕರಣ ಮತ್ತೆ ಈಗ ಹೇಳಿದ್ರು. ಬ್ರಿಜ್ ಭೂಷಣ್ ಅವ್ರದ್ದು ಕೇಸ್ ಹಿಸ್ಟ್ರಿ ಹೇಳ್ತಿದ್ರು. ಏನು ಅಲ್ಲಿ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾಗೆ ಪ್ರೆಸಿಡೆಂಟ್ ಆಗ್ಲಿಕ್ಕೋಸ್ಕರ ಅವರಿಬ್ರನ್ನ ಕಾದಾಟ ಮಾಡಿದ್ರು ಅಂತ. ಆ ಕಾದಾಟದಲ್ಲಿ ಹೆಣ್ಮಕ್ಳನ್ನ ಇನ್ನೊಂದು ಹೇಳಿದ್ರು 3 ವರ್ಷ ಆದಮೇಲೆ ಬಂದರು ಅಂತ ಹೇಳ್ಬಿಟ್ಟು. ಸೊ ಒಂದು ಅರ್ಥ ಮಾಡ್ಕೋಬೇಕು, ಒಂದು ಆರ್ಗನೈಸೇಷನ್ಸಲ್ಲೆಲ್ಲ ವರ್ಕ್ ಮಾಡಬೇಕಿದ್ದಾಗ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಾಬ್ಲಮ್ ತುಂಬಿದ ಕೂಡ ಒಂದು ಇಶ್ಯೂ ಆಗಿದ ತಕ್ಷಣ ಯಾರು ಒಂದು ಹೇಳ್ಕೊಳ್ಳಲ್ವೇನೋ. ಯಾಕಂತ ಹೇಳಿದ್ರೆ ಅವ್ರ ಪ್ರೊಫೆಷನಲ್ ಗ್ರೋತ್ ವಿಲ್ ಬಿ ಅಟ್ ಸ್ಟೇಕ್. ಅವರು ತುಂಬಾ ಸೀನಿಯರ್ ಮೋಸ್ಟ್ ಪೊಸಿಷನ್ ಇರ್ಬೋದು ಅಂತ ಹೇಳಿ. ಈಗ ನಮ್ಮ ಲಾ ಪ್ರಕಾರ 3 ವರ್ಷ ಆಗಲಿ 30 ವರ್ಷ ಆಗಲಿ ಅದಾದ್ಮೇಲೆ ಬಂದ್ರು ತಪ್ಪನ್ನ ಹೇಳಬೇಕು. ಅದು ಅವ್ರ ಸಾಕ್ಷ್ಯಾಧಾರಗಳನ್ನು ಕೇಳುತ್ತೆ, ಅದನ್ನೆಲ್ಲ ಒದಗಿಸಿದ್ರೆ ತಪ್ಪು ಯಾರು ಮಾಡಿದ್ರು 100% ಆಗ್ಲಿ. ಅಲ್ಲಿವರೆಗೂನಾದ್ರೂ ಇವರು ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತೆ ಲೋಕಸಭಾ ಮೆಂಬರ್ ಆಗಿದ್ದಾರೆ. ಇವ್ರಿಗೇನು ಪನಿಷ್ಮೆಂಟ್ ಅನ್ನೋದೇ ಇಲ್ವಾ? ಏನೂ ಇಲ್ವಾ? ಇನ್ನೊಬ್ರು ಯಾರೋ ಒಂದು ಗಾಳವಾಗಿ ಯೂಸ್ ಮಾಡ್ಕೋತಿದ್ದಾರೆ ನಮ್ಮ ದೇಶದ ಕೀರ್ತಿ ಪತಾಕೆ ಹಾರಿಸ್ತವ್ರನ್ನ ಅನ್ನೋದು ವಿಷಾದನೀಯ ಒಂದು ಪರಿಸ್ಥಿತಿನಲ್ಲಿ. ರೈಟ್. ರವಿಚಂದ್ರೇಗೌಡ್ರೆ, ಕಡೆಯದಾಗಿ ನಿಮಗೊಂದು ಪ್ರಶ್ನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ, 7 ತಿಂಗಳಾಗಿದೆ. ಮಹಿಳೆಯರ ಸಬಲೀಕರಣ ಅಂತ ಕೂಡ ಹೇಳ್ತಾ ಇದೆ. ಈ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಮಹಿಳೆಯರು ಒಂದೊಳ್ಳೆ ರಕ್ಷಣೆಯನ್ನ ಬಯಸ್ಬೋದು ಅಂತ ಅನ್ಸುತ್ತಾ? ನಿರೀಕ್ಷೆ ಇಟ್ಕೊಳ್ಬೋದಾ ಮಹಿಳೆಯರು? ಮೇಡಮ್, ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರು ಪ್ರತಾಪ್ ಸಿಂಗ್ ಅವರು ತಪ್ಪು ಮಾಡಿಲ್ಲ ಅನ್ನೋದೊಂದು ಬಗ್ಗೆ ಮಾತನಾಡೋದು ಕಾಂಗ್ರೆಸ್ ಹೋಗ್ತಾ ಇದ್ರು. ಎಲ್ಲೂ ಕೂಡ ಪ್ರತಾಪ್ ಸಿಂಗ್ ಅವರು ಪಾಸ್ ಕೊಟ್ಟಿರೋದು ತಪ್ಪು ಅಂತ ಹೇಳಕ್ ಪ್ರಶ್ನೆನೇ ಇಲ್ಲ. ಯಾಕೆ ಯಾರೇ ಕೂಡ MP ಗಳ ಹತ್ರ ಹೋದಾಗ ಪಾಸ್ ಕೊಡೋದು ಸರ್ವಸಾಮಾನ್ಯ. ಅವರು ಕಳೆದ ಬಾರಿ 2 ಬಾರಿ ಕೂಡ ನಾವು ಇಡಬೇಕಾಗತ್ತೆ. ನಾನು ಕೇಳಿದ್ದಿಷ್ಟೇ, ಅವ್ರು ಹೇಳೋದಕ್ಕೆ ಉತ್ತರ ಕೊಡ್ತೀನಿ. 2 ಬಾರಿ ಪಾಸ್ ತಗೊಂಡೋಗಿದ್ದು 3ನೇ ಬಾರಿ ತಗೊಂಡೋದಾಗ ಅನಾಹುತ ಆಗಿದೆ. ಅದ್ ಯಾಕೆ ಬೇಕಪ್ಪ ಆಗ್ಬೋದು ಅನ್ನೋ ಉದ್ದೇಶದಲ್ಲಿ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರು ಪ್ರತಾಪ್ ಸಿಂಗ್ ಅನ್ನು ಸಮರ್ಥಿಸಬೇಕು ಅನ್ನೋ ಉದ್ದೇಶದಿಂದ ಹೇಳಿಲ್ಲ. ಆಮೇಲೆ ಈ ತಮ್ಮ ಪ್ರಶ್ನೆ ರೈಟ್ ಸರ್. ರಕ್ಷಣೆ ಬೇಕು ಮಹಿಳೆಯರಿಗೆ. ಸಿದ್ದರಾಮಯ್ಯ ಸರ್ಕಾರದಿಂದ ಮಹಿಳೆಯರ ರಕ್ಷಣೆ ಇಟ್ಕೋಬಹುದಾ? ಭರವಸೆ ಇಟ್ಕೋಬಹುದಾ? ಮಹಿಳೆಯರು ನೋಡ್ತಾ ಇದ್ವಿ, ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಕ್ಷಣೆ ಸಿಗಲ್ಲ. ಯಾಕೆ ನಾನ್ ಬೈಲಬಲ್ ಕೇಸ್ ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ತಂದು ಒಳಕ್ ಹಾಕಬಹುದು. ಧರ್ಮಗಳನ್ನ ನೋಡ್ತಾ ಧರ್ಮಗಳನ್ನ ಇದನ್ನು ಮಾಡೋದ್ ಸರಿನೋ ತಪ್ಪು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಈ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದ ಜನತೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ರೈಟ್. ಕಾರ್ಯಕ್ರಮದಲ್ಲಿ ಸೂರ್ಯ ಮುಕುಂದರಾಜ್ ಅವರು, ರತನ್ ಪೂಜಾರಿ ಅವರು, ಉಮೇಶ್ ಬಾಬು ಅವರು, ರವಿಚಂದ್ರೇಗೌಡರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರದ ವೀಕ್ಷಕರು, ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಕೇಳಿದಂತಹ ಪ್ರಶ್ನೆ ಇಷ್ಟೇ, ಮಹಿಳೆಯರ ರಕ್ಷಣೆಯ ವಿಷಯ. ಯಾಕಂತ ಹೇಳಿದ್ರೆ ಒಂದಲ್ಲ ಒಂದು ಪ್ರಕರಣ ಆಗ್ತಾ ಇದೆ. ಕಳೆದ 7 ತಿಂಗಳು ಅಂತ ನೋಡುವಾಗ ಮನೆ ಸಿದ್ದರಾಮಯ್ಯನವ್ರ ಮೇಲೆ ಕೇವಲ ಗ್ಯಾರಂಟಿ ಅಲ್ಲ, ಮನೆ DK ಶಿವಕುಮಾರ್ ಅವ್ರ ಮೇಲೆ ಇರುವಂತಹ ಸವಲತ್ತುಗಳಲ್ಲ, ಡಾಕ್ಟರ್ G ಪರಮೇಶ್ವರ್ ಅಂದಾಗ ಒಂದೊಳ್ಳೆ ಆಡಳಿತ ಮಾತ್ರ ಅಲ್ಲ, ಮಹಿಳೆಯರು ಸಬಲೀಕರಣ ಅಂತ ಹೇಳಿದ್ರಲ್ಲ, ಅದನ್ನು ನಿಜಕ್ಕೂ ಕೂಡ ಬಯಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನಾಯಕರು ಯಾವ ರೀತಿ ಮಹಿಳೆಯರಿಗೆ ಸುಭದ್ರವಾದಂತಹ ಆಡಳಿತವನ್ನು ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಎಲ್ಲೇ ಏನೇ ಪ್ರಕರಣಗಳಾದರೂ ಕೂಡ ಪ್ರಭಾವಿ ನಾಯಕರ ಉಪಟಳವಿಲ್ಲದೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಒಂದು ಪಕ್ಷ ಅಲ್ಲೇನಾದರೂ ಪಕ್ಷಪಾತ ಆಗಿದೆ, ಯಾರನ್ನೋ ಓಲೈಸುವಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಜನ ತಕ್ಕ ಪಾಠ ಕಲಿಸ್ತಾರೆ, ಅದರಲ್ಲಿ ಸಂಶಯನೇ ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದಯ ಜೀವಾಳ.